now, try your ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನನಗೆ ಸ್ಪೆಷಲ್ ಅನ್ಸಿದ್ ಒಂದು ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಏರಿಯಾದಲ್ಲೇ ಅಂದರೆ ನನ್ನ ಮನೆಯಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಇಂಡಿಯನ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಈ ಪಿಕ್ಚರ್ ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ಪೋಸ್ಟರ್ ನೋಡಿದ್ರೆ ಇದರಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ. ಮನೆಗೆ ಡೆಕೋರೇಟಿವ್ಗೆ ಅಂತ ಹೇಳಿ ಒಂದಷ್ಟು ಐಟಮ್ಸ್ನ ನಾವು ಯೂಸ್ ಮಾಡ್ತೀವಿ. ಎಂತಹದ್ದೇ ಮನೆ ಆಗಿರಲಿ, ಕಡು ಬಡವ್ರ ಮನೆಯಲ್ಲೂ ಕೂಡ ಒಂದು ಪಾಟ್ ಆರು ಇಟ್ಟಿರ್ತಾರೆ, ವಾಸ್ ಆರು ಇಟ್ಟಿರ್ತಾರೆ. ಸೊ ಆ ರೀತಿ ಮನೆಗೆ ಯೂಸ್ ಮಾಡುವಂತಹ ಡೆಕೋರೇಟಿವ್ ಐಟಮ್ಸ್ ಆಗಿರಬಹುದು ಅಥವಾ ಚಿಕ್ಕ ಚಿಕ್ಕ ಇಂಡೋರ್ ಪ್ಲಾಂಟ್ಸ್ ಏನಿದೆ ಅದನ್ನ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ರೀತಿಯ ಸ್ಪೆಷಲ್ ಪಾಟ್ಸ್ ಆಗಿರಬಹುದು. ಇದೆಲ್ಲ ಇಲ್ಲಿದೆ ನೋಡಿ. ಡಿಫ್ರೆಂಟ್ ಆಗಿರುವಂಥದ್ದು ಚಿಕ್ಕ ಚಿಕ್ಕ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಇದೆ, ಮತ್ತು ಈ ರೀತಿ ಶೋ ಪೀಸ್ಗಳು ಎಲ್ಲ ಇದೆ. ಸೊ ಒಳಗಡೆ ಏನೇನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಅದೊಂದು ಚೆನ್ನಾಗಿದೆ ನೋಡಿ, ಇವು ಮುಚ್ಕೊಂಡಿರುವಂಥದ್ದು ತಗೊಳ್ಳೋಣ. ಸೊ ಈ ಥರ ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ಒಳಗಡೆ ಏನೇನೆಲ್ಲ ಇದೆ ಅದನ್ನ ನೋಡ್ತಾ ಹೋಗೋಣ ಬನ್ನಿ. ಸೊ ಒಳಗಡೆ ಬಂದಿದ್ದೀವಿ. ಫುಲ್ ಕಲರ್ಫುಲ್ ಲೋಕ. ಒಂದ್ಸತಿ ಇಲ್ಲಿ ಒಳಗಡೆ ಎಂಟ್ರಿ ಆದ್ರೆ ನಂಗೆ ರವಿಚಂದ್ರನ್ ನೆನಪಾಗ್ತಿದ್ದಾರೆ. ಯಾಕಂದ್ರೆ ಅವ್ರ ಹಳೆ ಫಿಲ್ಮ್ಗಳಲ್ಲೆಲ್ಲ ಯೂಸ್ ಮಾಡ್ತಿದ್ದಂತಹ ಒಂದಷ್ಟು ಐಡಲ್ಸ್ ಆಗಿರ್ಬೋದು, ಏನೇನೋ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ತಿದ್ರಲ್ಲ, ಆ ತರ ಕಾಣಿಸ್ತಾ ಇದೆ ಇಲ್ಲಿ. ಸೊ ಕೇಳ್ತಾ ಹೋಗೋಣ ಏನೇನ್ರಲ್ಲಿರೋದು, ಅಂದ್ರೆ ಏನೇನ್ರಲ್ಲಿ ಮಾಡಿರೋಂಥ ಐಟಮ್ಸ್ ಇದೆ ಇಲ್ಲಿ, ಏನ್ ಕಾಸ್ಟ್, ಏನು ಎತ್ತ ಅಂತೆಲ್ಲ. ಸರ್ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು ಗೊತ್ತಾಗ್ಲಿಲ್ಲ? ಶ್ರೀಕಾಂತ್ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದೆಲ್ಲ? 11 ಇಯರ್ಸ್ ಆಗೋಯ್ತು. 11 ಇಯರ್ಸ್. ಸರ್ ಇಲ್ಲಿ ಶಾಪ್ ಇರೋದಾ ಅಥವಾ ಇದು ಸೇಲ್? ಮತ್ತೆ ಇಲ್ಲ, ವಿದ್ಯಾರಣ್ಯಪುರನಲ್ಲಿ ನಮ್ದು ಪರ್ಮನೆಂಟ್ ಶಾಪ್ ಇದೆ. ವಿದ್ಯಾರಣ್ಯಪುರಂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರ. ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಪರ್ಮನೆಂಟ್ ಸ್ಟಾಲ್ ಇದೆ. ಇಲ್ಲಿರೋದು ಇಲ್ಲಿ ಟೆಂಪರರಿ ಬೇಸಿಸ್ 1 ಮಂತ್. 1 ಮಂತ್. ಯಾವಾಗಿಂದ ಸ್ಟಾರ್ಟ್ ಮಾಡಿದಿರಿ? ಯಾವಾಗ? 25th ಇಂದ ಶುರು. ಡಿಸೆಂಬರ್ 25th ಇಂದ ಸ್ಟಾರ್ಟ್ ಆಗಿದೆ. ಮುಗಿಯೋದು ಜನವರಿ 26th. ಜನವರಿ 26th ವರೆಗೂ ಇಲ್ಲಿರುತ್ತೆ. ಐ ಮೀನ್ ಇನ್ನೂ ಆಲ್ಮೋಸ್ಟ್ 8-10 ಡೇಸ್ ಇಲ್ಲಿರುತ್ತೆ. ಸೊ ಅಷ್ಟರಲ್ಲಿ ಈ ಸುತ್ತಮುತ್ತ ಏರಿಯಾ, ಇದು ಯಾವ ಏರಿಯಾಮ ಎಕ್ಸಾಕ್ಟ್ ಆಗಿ? ಸಾಕಾರ್ ನಗರ್, ಸ್ನೇಹ ಭವನ. ಸಾಕಾರ್ ನಗರದಲ್ಲಿರುವಂತಹ ಸ್ನೇಹ ಭವನ. ಇಲ್ಲಿ ನಿಯರೆಸ್ಟ್ ಯಾರೆಲ್ಲ ಇದ್ದೀರಿ ಗೊತ್ತಿಲ್ಲ ಅಂದವ್ರು ಒಂದ್ಸತಿ ವಿಸಿಟ್ ಮಾಡಿ ಹೋಗ್ಬೋದು. ಯಾಕಂದ್ರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ವಿಘ್ನ ವಿನಾಶಕ ಗಣಪ ಇದ್ದಾನೆ ನೋಡಿ. ಇಲ್ಲಿ ಗಣಪತಿಯಲ್ಲಿ ರೈಸಿನ್ ಪ್ರಾಡಕ್ಟ್. ರೈಸಿನ್ ಪ್ರಾಡಕ್ಟ್. ಓಕೆ, ಪಾಲಿ ರೈಸಿನ್ ಪ್ರಾಡಕ್ಟ್ಸ್ ಬರುತ್ತೆ. ಓಕೆ, ಚಿಕ್ಕ ಚಿಕ್ಕ ಗಣೇಶ, ಅದ್ರಲ್ಲಿ ಬೇಕಾಗಿರೋ ತರದ್ದು. ಅಂದ್ರೆ ಈ ವೀಣೆಗಳನ್ನ ನುಡಿಸ್ತಾ, ಸಂಗೀತ ನುಡಿಸ್ತಾ ಇರುವಂತಹ ಗಣೇಶ ಅಂತ ಹೇಳ್ತಾರಲ್ಲ. ಸರ್ ಏನ್ ಅಮೌಂಟ್ ಏನಿದು? ಸಿಂಗಲ್ ಪೀಸಿಗೆ ಅಮೌಂಟ್ ಏನು? $80 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದು 80 ರೂಪೀಸ್ ಇಂದ. ಇದು ಸೆಟ್ಟೆ ತಗೋಬೇಕು? ಒಂದ್ ಪೂರ ಸೆಟ್ ಅಂದ್ರೆ ಸಿಂಗಲ್ ಪೀಸ್ ತಗೋಬಹುದು. ಸಿಂಗಲ್ ಪೀಸ್. ಓಕೆ, ಇದೆಲ್ಲ ಏನ್ ಸರ್? ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಮಾದರಿ. ಓಕೆ, ಅದೆಲ್ಲ ಟೆರಕೋಟಾ ಐಟಮ್ಸ್ ಇದೆಲ್ಲ. ಕಂಪ್ಲೀಟ್ ಆಲ್ಮೋಸ್ಟ್ 90% ಎಲ್ಲ ಟೆರಕೋಟಾ ತರನೇ ಕಾಣಿಸುತ್ತೆ. ಹ್ಯಾಂಡ್ ಮೇಡ್ ಐಟಮ್ಸ್. ನೀವೇ ಮಾಡ್ತೀರಾ ಅಥವಾ ನಿಮ್ಮ ಟೀಮ್ ಆರ್ಟಿಸ್ಟ್ ಇರ್ತಾರೆ? ನೀವು ಮಾಡ್ತೀರಿ? 20% ಮಾಡಿ. ಓಕೆ, ಅಂದ್ರೆ ನೀವು ಆರ್ಟಿಸ್ಟ್ ಅಂತ ಆಯ್ತು. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಗಣೇಶನೂ ಇದೆ. ಕಂಪ್ಯಾರಿಟಿವ್ಲಿ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಅರಳಿ ಎಲೆಯಲ್ಲಿ ಕೂತಿರುವಂತದ್ದು ಕೃಷ್ಣ ಅಲ್ಲ? ಕೃಷ್ಣ ಆನ್ ಲೀಫ್. ಹಾ, ಈಗ ಪೇಂಟಿಂಗ್ ನಡೀತಾ ಇದೆ. ಇದು ಇನ್ನು ಪೇಂಟಿಂಗ್ ನಡೀತಿದ್ಯಾ ಸರ್? ಪೇಂಟ್ಸ್ ಇಲ್ಲೇ ಇರುತ್ತೆ. ಓಕೆ, ನಿಮ್ಗೆ ಬೇಕು ಒಂದ್ ಈ ತರ ಪೇಂಟ್ ಬೇಕಾದ್ರೆ ಮಾಡಿಸ್ಕೊಂಡು ಹೋಗ್ಬೋದು, ಕಸ್ಟಮೈಸ್ ಮಾಡ್ಕೊಂಡು ಹೋಗ್ಬೋದು. ಏನಕ್ಕೆ ಕಲ್ಲಿಟ್ಕೊಂಡಿದ್ದೀರಿ? ಇದೊಂದು ನವರಾತ್ರಿ ಕಾನ್ಸೆಪ್ಟ್. ಓಕೆ, ನವರಾತ್ರಿ ಕಾನ್ಸೆಪ್ಟ್ ಇವಾಗ ರೆಡಿ ಮಾಡ್ತಾ ಇರೋದು? ರೆಡಿ ಆಗ್ತಾ ಇರುತ್ತೆ. ಓಕೆ, ಫೈನ್. ಇಲ್ಲೆಲ್ಲ ಇರುತ್ತೆ ಗೂಬೆಗಳೆಲ್ಲ. ಇದನ್ನು ತಗೊಂತಾರ? ಗೂಬೆ ತಾನೆ ಇದು? ಗೂಬೆ ಡಿಸೈನ್ಸ್ ಎಲ್ಲ ಏನೇನೋ ಇರುತ್ತೆ. ಗೂಬೆ ಇರುತ್ತೆ. ಓಕೆ, ಇಲ್ಲೊಂದು ಟೆರಕೋಟಾ ತಬಲಾ ಇದೆ. ಅಲ್ಲಿ ಅದನ್ನ ಹೇಳ್ಬೇಕಾಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಅಂಜಿ, ಹನುಮಂತ, ಸುತ್ತ ಗಣೇಶ, ಡಿಫ್ರೆಂಟ್ ಗಣೇಶ. ಇದೆಲ್ಲ ಏನ್ ಕಾಸ್ಟ್ ಆಗುತ್ತೆ ಸರ್? ಇದೆಲ್ಲ 80 ರೂಪೀಸ್, 90 ರೂಪೀಸ್ ಆ ತರ ಬರುತ್ತೆ. ಓಕೆ, ಅಂದ್ರೆ ಕಾಸ್ಟ್ ಸ್ಟಾರ್ಟಿಂಗ್ ಕಾಸ್ಟ್ ಏನು ನಿಮ್ಮಲ್ಲಿ? 10 ರೂಪೀಸ್ ಇಂದ ಶುರು ಆಗುತ್ತೆ. 10 ರೂಪೀಸ್ ಇಂದಾನೆ ಸ್ಟಾರ್ಟ್ ಆಗುತ್ತಾ? ಇದೇನಿದು? ಶೋ ಪೀಸ್ಗಳ? ಇದೆಲ್ಲ ವುಡನ್ ಐಟಮ್ಸ್. ಇದು ವುಡನ್ ಐಟಮ್ಸ್. ಆ ಸೈಡ್ ಇರುತ್ತೆ, ಅದೆಲ್ಲ ನಾವು ತೋರಿಸಿ. ಓಕೆ, ಆಮೇಲೆ ವುಡನ್ ಐಟಮ್ಸ್ ಕೂಡ ಇದೆ. ಬರೀ ಟೆರಕೋಟಾ ಅಥವಾ ಈ ರೆಸಿನ್ ಐಟಮ್ಸ್ ಅಲ್ಲ? ಇದೆಲ್ಲ ಪಾಲಿ ರೆಸಿನ್ ಐಟಮ್ ಬರುತ್ತೆ. ಇಲ್ಲಿರೋದೆಲ್ಲ ಇದು ವುಡ್ ಅಲ್ವಾ? ಕಂಪ್ರೆಸ್ಡ್ ವುಡ್. ಓಕೆ, ಕಂಪ್ರೆಸ್ಡ್ ವುಡ್ ಬರುತ್ತೆ. ಓಕೆ, ನೋಡಿ ತುಂಬಾ ಚೆನ್ನಾಗಿದೆ. ಇದೇನ್ ಕಾಸ್ಟ್? 1000 ರೂಪೀಸ್. 1000 ರೂಪೀಸ್. ಹ್ಯಾಂಡಿಕ್ರಾಫ್ಟ್ ಐಟಮ್ ಮೇಲೆ 10% ಡಿಸ್ಕೌಂಟ್ ಇರುತ್ತಮ್ಮ. ಓಕೆ, ನವರಾತ್ರಿ ಐಟಮ್ ಮೇಲೆ 12.5%. ಓ, ಬರೀ ಇದು ಮಾತ್ರ ಅಲ್ಲ, ನವರಾತ್ರಿ ಐಟಮ್ಸ್ ಎಲ್ಲ ಇದೆ. ಇದೆಲ್ಲ ಮಾರ್ಬಲ್ ಪೌಡರ್ಸ್? ಮಾರ್ಬಲ್ ಪೌಡರ್ ಬರುತ್ತೆ. ಇದೆಲ್ಲ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ ಎಲ್ಲ ಶಾಪ್ ಅಲ್ಲೂ ಸಿಗುತ್ತೆ. ಇದೆಲ್ಲ ಮನ್ ಐಟಮ್, ಫೈನ್ ಫಿನಿಶ್ ಬರುತ್ತೆ. ಓಕೆ, ಇದು ಒಂದ್ಸತಿ ನೋಡಿದ್ರೆ ಕಣ್ಣು
ಅದೆಲ್ಲ ಡೀಟೇಲ್ಡ್ ಆಗಿರುತ್ತೆ ನೋಡಿ. ಓಕೆ ಓಕೆ. ಐಸ್, ಐಬ್ರೋಸ್, ಐಲಿಡ್ಸ್ ಎಲ್ಲ ಪೇಂಟ್ ಇವರು ಅವಾರ್ಡ್ ವಿನ್ನಿಂಗ್ ಆರ್ಟಿಸ್ಟ್. ಇವರು ಅವಾರ್ಡ್ ವಿನ್ನಿಂಗ್ ಆರ್ಟಿಸ್ಟ್. ಯಾರು ಅವ್ರ ಹೆಸರು? ಅವರ ಮುಕ್ತಿ ಪಾಲ್ ಅಂತ. ಈಸ್ ಎ ವೆಸ್ಟ್ ಬೆಂಗಾಲಿ ಆರ್ಟಿಸ್ಟ್. ವೆಸ್ಟ್ ಬೆಂಗಾಲ್ ಅವ್ರು ಮಾಡಿರುವಂತಹ ಆರ್ಟ್ ಗಳೆಲ್ಲ ಇದು. ಕಾಸ್ಟ್ ಎಲ್ಲ ಸರ್ ಇದೆಲ್ಲ ಏನ್ ಕಾಸ್ಟ್ ಆಗುತ್ತೆ? 1250 ಇಂದ ಶುರು ಆಗುತ್ತೆ. 1250. ಸಾರಿ, ಇದು ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿದೆ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಂಗೆ. ಗಣೇಶ, ಶಿವ, ಪಾರ್ವತಿ ಎಲ್ಲ ಒಂದೇ ಪಿಕ್ಚರ್ ಅಲ್ಲಿ. ಈ ಬ್ರಹ್ಮನ್ ನೋಡ್ದಂಗ್ ಆಗ್ತದೆ. ಸೊ ಡಿಫ್ರೆಂಟ್ ಆಗಿದೆ. ಕ್ಲೇ ಐಟಮ್ಸ್ ಎಲ್ಲ ಜಾಸ್ತಿ ಇದೆ ಇಲ್ಲಿ. ಇದು ಕ್ಲಾಕ್ಸ್ ಬರುತ್ತೆ. ಇದೆಲ್ಲ ಕ್ಲಾಕ್ಸ್. ಅದು ಟೆರಕೋಟಾ ಕ್ಲಾಕ್ಸ್. ಟೆರಕೋಟಾ ನೋಡಿ. ಗಡಿಯಾರ ಮನೇಲಿ ಇಟ್ಕೋಬೇಕಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ತುಂಬಾ ದುಬಾರಿ ದುಡ್ಡನ್ನ ಕೊಟ್ಟು ಹಾಕೊಳ್ತೀರಿ. ಬಟ್ ಡಿಫ್ರೆಂಟ್ ಆಗಿರ್ಬೇಕು ಏನೋ. ಈ ಆರ್ಟ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರೋರು ಏನಾದ್ರೂ ಹುಡುಕ್ತಿರ್ತಿರಲ್ವಾ, ಅಂತವ್ರಿಗೆಲ್ಲ ಬೆಸ್ಟ್ ಪ್ಲೇಸ್ ಅನ್ಸುತ್ತೆ ಇದು. ತುಂಬಾ ಚೆನ್ನಾಗಿದೆ. ಗಣೇಶ ಬೇಕಾ ಅಥವಾ ಬೇರೆ ಬೇರೆ ತರ ಐಟಮ್ಸ್ ಬೇಕಾ ಸರ್? ಇದೆಲ್ಲ ಏನ್ ಕಾಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ? 650 ಇಂದ ಸ್ಟಾರ್ಟ್. 650 ಇಂದ 750. ಎರಡು ಕಾಸ್ಟ್ ಇರುತ್ತೆ. ಎರಡೇ ಕಾಸ್ಟ್ ಇದ್ರಲ್ಲಿ ಇರೋದು. ಓಕೆ. ಅದ್ರಲ್ಲಿ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಎಷ್ಟಾಗುತ್ತೆ ಏನು ಎತ್ತ ಅಂತ. ಒಂದು 650, ಇನ್ನೊಂದು 750. ಚಿಕ್ಕದು ದೊಡ್ಡದು ಅಂತ ಅಷ್ಟೇ. ಸೊ ಬೇರೆ ಬೇರೆ ಏನೇನೋ ಇದೆ. ಇದೇನಿದು? ಕೃಷ್ಣ. ಇದೆಲ್ಲ ವಸುದೇವ ಅಂಡ್ ಕೃಷ್ಣ. ವಸುದೇವ ಮತ್ತೆ ಕೃಷ್ಣ. ಇದೇನ್ರದ್ದು ಐಟಮು? ಅದು ಮಾರ್ಬಲ್ ಪೌಡರ್. ಮಾರ್ಬಲ್ ಪೌಡರ್ ಇಂದ ಮಾಡಿರುವಂತದ್ದು. ಸೊ ಕಾಸ್ಟ್ ಎಲ್ಲ ಆಲ್ಮೋಸ್ಟ್ ಬಾರ್ಗೇನ್ ಮಾಡ್ಬೋದಾ? ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಡಿಸ್ಕೌಂಟ್ ಇರುತ್ತೆ. ಓ ನೋಡಿ ಇಲ್ಲಿ ಕಾಗೆ ಅದೇನೋ ನೀರಿಗೆ ದಾಹ ಆದಾಗ ಹೂಜಿ ಒಳಗಡೆ ಕಲ್ಲ ಹಾಕಿ ನೀರ್ ಕುಡಿಯುತ್ತಲ್ವಾ, ಆ ಸ್ಟೋರಿ ನೆನಪಾಗ್ಬೇಕು ಅಂದ್ರೆ ಇಂಥದೊಂದೇನೋ ಇಟ್ಕೊಳ್ಬಹುದು ಮನೇಲಿ ಮಕ್ಕಳಿಗೆ ಗೊತ್ತಾಗುವಂಥದ್ದು. ಇದು ಯಾರು? ಅನಂತ ಪದ್ಮನಾಭನ? ಇದು ಶ್ರೀರಂಗಪಟ್ಟಣ ಐಟಮ್. ಶ್ರೀರಂಗಪಟ್ಟಣ. ಓಕೆ. ಮಲಗಿರೋಂತ ವಿಷ್ಣು ನೋಡಿದ್ರೆ ಎಲ್ಲ ಒಂದೊಂದು ಕನ್ಫ್ಯೂಸ್ ಆಗುತ್ತೆ. ಇದೇನ್ರದ್ದು ಇದು ಐಟಮ್? ಇದು ಮಾರ್ಬಲ್ ಡಸ್ಟ್. ಇದು ಮಾರ್ಬಲ್ ಡಸ್ಟ್ ಏನ? ಮಾರ್ಬಲ್ ಡಸ್ಟ್. ಇದೆಲ್ಲ ಏನ್ ಕಾಸ್ಟ್? ಈ ದೇವರ ಐಡಲ್ಸ್ ಎಲ್ಲ ಇದೆಲ್ಲ 250 ಆ ರೇಂಜ್ ನಲ್ಲಿ ಬರುತ್ತೆ. 250 ಅಷ್ಟೇ. ಇದು ಚಿಕ್ಕದು 100 ರೂಪೀಸ್. 100 ರೂಪೀಸ್. ಫೈನ್. ಮಕ್ಕಳಿಗೆ 80 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. 80, 100. ಇದು ಕಾರ್ ಡೆಕರ್. ಇದು ಕಾರ್ಗಳಲ್ಲಿ ಯೂಸ್ ಮಾಡೋದಕ್ಕೆ ಡಬಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಕಾರ್. ಇದೆಲ್ಲ ಏನ್ ಐಟಮ್ ಇದು? ಮಣ್ಣು. ಮಣ್ಣಲ್ಲಿ ಗಣೇಶ, ದುರ್ಗಾ. ಎಷ್ಟು ಐಟಮ್ಸ್ ಮಾಡ್ತಾರೆ ಗುರು ಟೆರಕೋಟಾ. ಯಾಕೆ ಬಂತು ಸರ್ ಈ ಇಂಟ್ರೆಸ್ಟ್ 11 ವರ್ಷದ ಹಿಂದೆ ಮಾಡ್ಬೇಕು ಅನ್ನುವಾಗ? ಇಲ್ಲ, ಇಂಡಿಯನ್ ಆರ್ಟಿಸ್ಟ್ನೇ ಸ್ವಲ್ಪ ಇದು ಮಾಡ್ಬೇಕಂತ. ಓಕೆ. ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಬೇಕು ನನಗೆ ಈ ರಥದ ಬಗ್ಗೆ. ಇದು ಗೀತೋಪದೇಶ ಕೃಷ್ಣ ಅರ್ಜುನ. ಇದು ವಿಶ್ವರೂಪ ಸಂದರ್ಶನ ಮುಂಚೆ ಬರೋ ಸೀನ್. ಇದು ನವರಾತ್ರಿಗೆ ಇಟ್ಕೊಂತಾರೆ, ಇಲ್ಲ ಶೋ ಪೀಸ್ ತರಾನು ಇಟ್ಕೊಂತಾರೆ. ಕೆಲವರು ತುಂಬಾ ಇಷ್ಟಪಡೋರು ಇಂಥದೆಲ್ಲ ಆರ್ಟ್ ಗಳನ್ನ ಶೋ ಪೀಸ್ ಆಗಿ ಇದರಲ್ಲಿ ವರ್ಕ್ಮನ್ಶಿಪ್ ಜಾಸ್ತಿ ಇರುತ್ತೆ. ಇದೆಲ್ಲ ಪೇಂಟ್ ಅದು ಸಣ್ಣದು ವರ್ಕ್ ಹಿಡಿಯತ್ತಲ್ಲ. ಇದೆಲ್ಲ ಸಣ್ಣ ಮಕ್ಕಳಿಗೆ ಯೂಸ್ ಆಗುವಂತಹ ನಾಯಿ ಮರಿ, ಅದು ಇದು ಶೋ ಪೀಸ್. ಇದೆಲ್ಲ 100 ರೂಪೀಸ್ ಇರುತ್ತೆ. 100 ರೂಪೀಸ್ ಅಷ್ಟೇ. ಇದೆಲ್ಲ ಏನಿದು? ಓ ಹಣ್ಣು. ಪ್ಲಾಸ್ಟಿಕ್ ಇಟ್ಟೋದ್ ನೋಡಿದ್ವಿ ಇವಾಗ. ಮಣ್ಣದು ಅಷ್ಟೇ. ಚೆನ್ನಾಗಿದೆ. ಇದೆಲ್ಲ 10 ರೂಪೀಸ್ ಇರುತ್ತೆ. ಓಕೆ. ಸಣ್ಣ ಪುಟ್ಟ ಕಾರ್ಗಳೆಲ್ಲ ನೋಡಿ. ಇದೆಲ್ಲ ಚನ್ನಪಟ್ಟಣ ಐಟಮ್. ಓ, ಚನ್ನಪಟ್ಟಣದ ಗೊಂಬೆಗಳೆಲ್ಲ ಇಲ್ಲಿದೆ ನೋಡಿ. ಚನ್ನಪಟ್ಟಣಕ್ಕೆ ಹೋಗಿ ತಗೋಬೇಕು, ಕಷ್ಟ ಆಗತ್ತೆ ಅನ್ನೋರು ಇಲ್ಲಿ ತಗೋಬಹುದು. ಸೊ ಚೆನ್ನಾಗಿದೆಲ್ಲ ಮಕ್ಕಳಿಗೆ ಆಟ ಆಡ್ಸಕ್ಕೆ. ಇದೆಲ್ಲ ಪಾಟ್ಸ್ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಇಡೋ ಅಂತದ್ದು. ಔಟ್ಡೋರ್ಗೂ ಇಡ್ಬೋದಲ್ಲ? ಪೇಂಟ್ ಏನು ಹಾಳಾಗಲ್ಲ? ಏನಾಗಲ್ಲ. ಓಕೆ. ಇದರಲ್ಲಿ ಇದು ವಿತೌಟ್ ಪೇಂಟ್ ಬರುತ್ತೆ. ಓಕೆ. ಪೇಂಟಿಂಗ್ ಆಗಿ ಬರುತ್ತೆ. ಎಷ್ಟು ವರ್ಷ ಇರುತ್ತೆ ಸರ್ ಇದು ಮೇಂಟೈನ್ ಮಾಡಿದ್ರೆ? 80 to 90 ಇಯರ್ಸ್. ಜಾಸ್ತಿ ನೀರು ಹಾಕ್ತಾ ಇರ್ತೀವಿ ಅದು ಅಂದ್ರೆ ಏನು ಹಾಗಲ್ಲ. ಓಕೆ ಫೈನ್. ಚೆನ್ನಾಗಿರುತ್ತೆ. ಏನೆಲ್ಲ ಕಾಸ್ಟ್ ಇದೆಲ್ಲ? ಟೆಂಪರೇಚರ್ ಜಾಸ್ತಿ ಇರುತ್ತೆ. 600 ಡಿಗ್ರೀಸ್ ಬೇಕಿಂಗ್ ಇರುತ್ತೆ. ಓಕೆ. ಶೂ ಬೇಕಾ? ಶೂ ಇದೆ. ಅದ್ರ ಪಾಟ್ ಇದು 150 ಇಂದ ಸ್ಟಾರ್ಟ್ ಆಗುತ್ತೆ. 150 ಇಂದ ಸ್ಟಾರ್ಟಿಂಗ್ ರೂಪೀಸ್. ಇದು ಚಿಕ್ಕದು ಬರುತ್ತೆ. ದೀಸ್ ಆರ್ ಆಲ್ ಪೇಂಟ್ ಮಾಡಿರೋದು. ಇದು 50 ರೂಪೀಸ್ ಆಗುತ್ತೆ. ಇದು ವಿತೌಟ್ ಪೇಂಟ್ ಬರುತ್ತೆ 25 ರೂಪೀಸ್. ಎಲ್ಲಾ ಕಡೆ ಸೆರಾಮಿಕ್ ಐಟಮ್ಸ್ ನ ಜಾಸ್ತಿ ನೋಡ್ತೀವಿ, ಆದ್ರೆ ಇಲ್ಲಿ ಟೆರಕೋಟಾ ಬನಿಯನ್. ಓಕೆ. ಬುದ್ಧನೂ ಇದೆ. ನಿಮ್ಗೆ ಬೇಕಂದ್ರೆ ನೋಡಿ ಮನೆ ತುಂಬಾ ಇನ್ನೊಂದು ಬುದ್ಧ ತಗೋಬಹುದು. ಇದು ಪೇಂಟ್ ಮಾಡಿದ್ರೆ ಹಿಂಗ್ ಬರುತ್ತೆ. ಓಕೆ. ಇದು ವಿತೌಟ್ ಪೇಂಟ್. ಫೈನ್. ಪೇಂಟ್ ಇರೋದು ಎಷ್ಟಾಗುತ್ತೆ? ಇದು 1000 ಆಗುತ್ತೆ. ಇದೆಲ್ಲ ಕೈಯಿಂದ ಮಾಡೋದು ಫುಲ್. ಇದಕ್ಕೆ ಮೋಲ್ಡ್ ಇರಲ್ಲ. ಆಲ್ಮೋಸ್ಟ್ 90% ಇಲ್ಲೆಲ್ಲ ಮಾಡಿರೋದೆಲ್ಲ ಹ್ಯಾಂಡ್ ಮೇಡೇನಾ ಅಥವಾ ಒಂದು? ಓಕೆ. ಎಲ್ಲ ಹ್ಯಾಂಡ್ ಮೇಡ್. ನಾಯಿ ಮರಿ ಒಂದಿದೆ. ಮನೆಗೆಲ್ಲ ವೆಲ್ಕಮ್ ಮಾಡ್ಬೇಕು ಅಂತ ಅಂದ್ರೆ ಒಂದೊಂದಷ್ಟು ವೆಲ್ಕಮ್ ಬೋರ್ಡ್ಸ್ ನೆಲ್ಲ ಯೂಸ್ ಮಾಡ್ತೀವಲ್ವಾ? ನಮ್ಮನೇಲೂ ಆಕ್ಚುಲ್ ಆಗಿದೆ. ಆನ್ಲೈನ್ ಇಂದ ಆರ್ಡರ್ ಮಾಡಿದ್ದು. ಇದು ವುಡನ್.
ವುಡನ್ ಐಟಮ್ಸ್ ಇಲ್ಲಿ wooden item. ಆಫ್ಲೈನ್ ಅಲ್ಲಿ ಸಿಗತ್ತೆ ನಿಮ್ಗೆ ಬೇಕಾಗಿತ್ತಿರೋದು. ಇದೇನೋ ಬೇಕು ಅಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ, ನಮ್ಗೆ ಈ ತರ ಏನೋ ಡಿಸೈನ್ ಬೇಕು ಅಂತ ಅಂದ್ರೆ ಫೈನ್. ಇದೆಲ್ಲ ಮಣ್ಣಲ್ಲಿ ಬರೋದು, ಮಾಸ್ಕ್ ಎಲ್ಲ ಬರುತ್ತೆ. ಟೆರಕೋಟಾ ಐಟಮ್ಸ್ ನಮ್ಮ ಮನೇಲಿ ಇದೆ ಈ ತರದ್ದು. ಏನ್ ಕಾಸ್ಟ್ ಇದು? 400 ಜೋಡಿ. 400 ಜೋಡಿ. ನನಗೆ ನನ್ನ ಫ್ರೆಂಡ್ ಮಧು ಅಂತ ಗಿಫ್ಟ್ ಮಾಡಿದಾಳೆ ಇದೇ ತರದ್ದು. ಇದು ಎಂಸೀಲ್ ವರ್ಕ್ ಇದು. ಓಕೆ, ಇದೆಲ್ಲ ಎಂಸೀಲ್ ನಲ್ಲಿ ಮಾಡಿರೋದು. ಶಿಲ್ಪಕಾರ ಅಂತ ಬರುತ್ತೆ, ಅದರಲ್ಲಿ ಮಾಡಿರೋದು. ಇದು ಟೈಲ್ ಪೇಂಟಿಂಗ್ ಅಂತ ಹೇಳ್ತಾರೆ. ಇದು ಟೈಲ್ ಬರುತ್ತೆ, ಟೈಲ್ ವುಡನ್ ಪ್ಯಾನಲ್ ಮೇಲೆ ಇದು ಮಾಡ್ತಾರೆ. ಹಿಂದೆ ಇರೋದು ವುಡನ್ ಪ್ಯಾನಲ್, ಅದ್ರ ಮೇಲೆ ಇದು ಎಲ್ಲ ಹ್ಯಾಂಗಿಂಗ್. ಇದು ಜೆಮ್ ಸ್ಟೋನ್ ಪೇಂಟಿಂಗ್ ಇದೆ. ಇದು ತುಂಬಾ ವೆಯ್ಟ್ ಇದೆ. ಏನಿದು? ಅದು ಟೈಲ್. ಓಕೆ, ದಿಸ್ ಇಸ್ ಜೆಮ್ ಸ್ಟೋನ್ ಪೇಂಟಿಂಗ್. ಜೆಮ್ ಸ್ಟೋನ್ಸ್ ಕ್ರಶ್ ಮಾಡಿಬಿಟ್ಟು ಪೌಡರ್ ಮಾಡಿ ಇನ್ಲೈನ್ ಗ್ಲಾಸ್ ತರ ಫೀಲ್ ಆಗ್ತದೆ. ಫ್ರಂಟ್ ಸೈಡ್ ಗ್ಲಾಸ್ ಇರುತ್ತೆ, ಹಿಂದ್ಗಡೆ ಇನ್ಲೈನ್ ಆರ್ಟ್ ಇರುತ್ತೆ, ಆಮೇಲೆ ಪೇಸ್ಟ್ ಮಾಡಿ. ಫೈನ್. ಗಣೇಶನು ಚೆನ್ನಾಗಿದೆ ನೋಡಿ, ಕಲರ್ಫುಲ್ ಆಗಿ. ಇದೆಲ್ಲ ಫುಲ್ ವಾಲ್ ಹ್ಯಾಂಗಿಂಗ್ಸ್ ಇದೆ, ಜಾಸ್ತಿ ವಾಲ್ ಡೆಕೋರ್ಸ್ ತುಂಬಾ ಚೆನ್ನಾಗಿದೆ. ಪೂರ್ತಿ ಅದೇ ಪೂರ್ತಿ ಇಷ್ಟುನು ಇಲ್ಲಿ ಹ್ಯಾಂಗ್ ಮಾಡಿರೋದಷ್ಟು ನೋಡಿ, ಅಲ್ಲಿ ವಾಲ್ ಡೆಕೋರ್ಸ್. ಅದರಲ್ಲಿ ಕೀ ಹ್ಯಾಂಗರ್ಸ್ ಇರುತ್ತೆ. ಕೀ ಹ್ಯಾಂಗರ್ಸ್ ಇದೆ. ಇದೆಲ್ಲ ಕೀ ಭಂಗ್. ಇದೇನಿಲ್ಲ, ಕೀ ಬಂಚೆ ನೋಡಿ ಇಲ್ಲಿ. ಇದು ಕೀ ಚೈನ್ಸ್, ಸೆಮಿ ಪ್ರಿಷಿಯಸ್ ಸ್ಟೋನ್ ನಲ್ಲಿ ಮಾಡಿರೋದು. ಸೆಮಿ ಪ್ರಿಷಿಯಸ್ ಅಂದ್ರೆ ಸೆಮಿ ಪ್ರಿಷಿಯಸ್ ಅಂತ ಅಂದ್ರೆ ಅಗೇಟ್, ರೊಡೈಟ್ ಆತರ. ಇದು ಏನ್ ಕಾಸ್ಟ್ ಬರುತ್ತೆ ಇದೆಲ್ಲ? ಇದೆಲ್ಲ 200 250. ಓಕೆ, ಇದು ಹೆಲ್ತ್ ಗೆ ಯೂಸ್ ಆಗುತ್ತೆ. ಇದೆಲ್ಲ ಅದ್ ಯಾವ್ದೋ ಕೈಗೆ ಹಾಕೊಂತಾರಲ್ಲ ಬ್ರೇಸ್ಲೈಟ್, ಅದೇನೋ ಯೂಸ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋರೆಲ್ಲ ಅಂತ ಆತರ. ಒಂದೊಂದು ಸ್ಟೋನ್ ಗೆ ಒಂದೊಂದು ವಿಶೇಷ ಇರುತ್ತೆ. ಓಕೆ, ಏನ್ ಯೂಸ್ ಆಗುತ್ತೆ ಇದು ಹಾಕೊಳ್ಳೋದ್ರಿಂದ? ಅದು ಹಾಕೊಂಡ್ರೆ ಮೆಡಿಟೇಷನ್ ಯೂಸ್ ಆಗುತ್ತೆ, ಇಲ್ಲಾಂದ್ರೆ ಫೋಕಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆತರ ಡಿಫ್ರೆಂಟ್. ನಂಗೊಂದು ಕೊಡ್ಸಿ, ಯಾವ್ದಾದ್ರು ಒಂದಾದ್ರೂ ಬರ್ಬೋದು ನನಗೆ. ಸೊ ಚೆನ್ನಾಗಿದೆ. ಇಲ್ಲಿ ಗಣೇಶನೇ ಜಾಸ್ತಿ ಇದೆ. ಅಲ್ಲ ಹೌದು, ಅದ್ ಕಾಣಿಸ್ತಿದೆ. ಕೀದೇನ್ ಹೇಳ್ಬೇಕಾಗಿಲ್ಲ, ಇಲ್ಲೇ ಹೋಗ್ಸಿದ್ಯಲ್ಲ. ಅದು 200 ಇಂದ ಸ್ಟಾರ್ಟ್ ಆಗುತ್ತೆ. 200 ಇದೆ, 250. ಇದು ವಾರಣಾಸಿ ಐಟಮ್ ಸರ್. ಇದು ವಾರಣಾಸಿ ಅಲ್ಲಿ ಮಾತ್ರ ಸಿಗೋದಾ ಇಂಥದ್ದೆಲ್ಲ? ನೀವು ಇಲ್ಲಿ ಸಿಗತ್ತೆ ಅಂದ್ರೆ ಐ ಮೀನ್ ಅದೆಲ್ಲ ರೆಡಿ ಆಗೋದು ಅಲ್ಲಿಂದ ಅಂತ. ಇದು ಮೈಸೂರು. ಓಕೆ, ಮೈಸೂರು ಅಂಬಾರಿ ಪ್ರೊಸೆಷನ್ ಸೆಟ್. ಮೆರವಣಿಗೆ, ಅಂಬಾರಿ ಮೆರವಣಿಗೆ ಹೋಗ್ತಾ ಇರೋಂಥದ್ದು. ಚೆನ್ನಾಗಿದೆ ಅಲ್ಲ? ಇದೇನ್ ಕಾಸ್ಟ್? 450. ನೋಡಿ, ಇಲ್ಲಿ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ ಕೂರಿಸ್ತಾರಲ್ವಾ ಗೊಂಬೆಗಳನ್ನ, ಅಂತವ್ರೆಲ್ಲ ತುಂಬಾ ಇಷ್ಟಪಡ್ತಾರೆ ಅನ್ಸುತ್ತೆ. ಇದೆಲ್ಲ ಇಲ್ಲಿ ಔಟ್ಸೈಡ್ ಹೋಗುತ್ತೆ, ಔಟ್ಸೈಡ್ ಇಂಡಿಯಾ ಹೋಗೋದು. ಎಕ್ಸ್ಪೋರ್ಟ್ ಐಟಮ್ಸ್ ಇದೆಲ್ಲ. ಇದೇನಂದ್ರೆ ಇಂಡಿಯನ್ ಸಾವನೀರ್ಸ್ ಬೇಕು ಅಂತ ಬರ್ತಾರಲ್ವಾ, ಅದು ಔಟ್ಸೈಡ್ ಕ್ಲೇ ಐಟಮ್ ತಗೊಂಡೋಗಕ್ಕಾಗಲ್ಲ. ಸೊ ಇದರ್ ಪಾಲಿರೈಸಿನ್ ಆರ್ ವುಡ್. ಓಕೆ, ಸೊ ಕ್ಲೇ ಐಟಮ್ ತಗೊಂಡ್ ಹೋಗಂಗಿಲ್ವಾ, ಎಕ್ಸ್ಪೋರ್ಟ್ ಮಾಡಂಗಿಲ್ವಾ? ಫೈನ್. ಅಂದ್ರೆ ಯು ಕ್ಯಾನ್, ಅದು ವೆಯ್ಟ್ ಜಾಸ್ತಿ ಬರುತ್ತೆ, ಮತ್ತೆ ಪ್ಯಾಕಿಂಗ್ ನಲ್ಲಿ ಡ್ಯಾಮೇಜ್ ಆಗುತ್ತೆ. ಓಕೆ, ಡಿಫ್ರೆಂಟ್ ಆಗಿರೋದು. ಇಲ್ಲೆಲ್ಲ ಸೆಟ್ಟೇ ಇದೆ ನೋಡಿ. ಇಲ್ಲಿ ಸಂಗೀತ ಮೇಳ, ಇದೆಲ್ಲ ಏನ್ರದ ಐಟಮ್? ಇದೆಲ್ಲ ಪಾಲಿರೈಸಿನ್, ವುಡ್. ಇದೆಲ್ಲ ವುಡ್. ವಾರಣಾಸಿ ವೇಟ್ಲೆಸ್, ಕಂಪ್ಲೀಟ್ ಆಗಿ ವೇಟ್ ಇಲ್ಲ, ವೆಯ್ಟ್ ಇರಲ್ಲ. ಇದು ವುಡನ್ ಟಾಯ್ಸ್ ಇದೆಲ್ಲ. ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತರನು ಬರುತ್ತೆ. ಓಕೆ, ಕವರ್ ನಲ್ಲಿ ಅಷ್ಟು ಕಾಣಿಸಲ್ಲ. ಕಾಣಿಸುತ್ತೆ, ತುಂಬಾ ನೀಟಾಗಿ ಕಾಣುತ್ತೆ. ನೈಸ್. ಇದೆಲ್ಲ ಮುಖ ಒಂಥರ ಡಿಫ್ರೆಂಟ್ ಆಗಿ ಮಾಡಿ. ಹೌದು, ಇದರಲ್ಲಿ ಟ್ರಕ್ ಇರುತ್ತೆ, ಆಟೋ ಇರುತ್ತೆ. ಇದು ಟೋಟೋ ಮಾಡಿ. ಟೋಟೋ, ದಟ್ ಇಸ್ ಟೋಟೋ. ಓಕೆ, ಅದೇ ಏನದು ಡಿಫ್ರೆನ್ಸ್? ಟೋಟೋನಲ್ಲಿ 2 ಸೈಡ್ ಕೂತ್ಕೋಬಹುದು. ಓ ಹಂಗೆ, ಅದಕ್ಕೆ ಟೋಟೋ ಅಂತಾರ? ದೇವ್ರಾಣೆ ಗೊತ್ತಿರ್ಲಿಲ್ಲ ಸರ್, ಇವತ್ತೇ ನನಗೆ ಗೊತ್ತಾಗಿದ್ದು. ಆಟೋಗೂ ಟೋಟೋಗೂ ಡಿಫ್ರೆನ್ಸ್ ಗೊತ್ತಿಲ್ಲ ಅಂದವ್ರು ಇದನ್ನ ನೋಡಿ. ಸರ್, ಇದೆಲ್ಲ ಏನ್ ಕಾಸ್ಟ್ ಇದು ಗೊಂಬೆಗಳು? ಇದು 600 ಜೋಡಿಯಿಂದ ಶುರು ಆಗುತ್ತೆ. ಜೋಡಿ ಸ್ಟಾರ್ಟ್ ಆಗತ್ 600 ಇಂದ. ಇದೆಲ್ಲ ಹ್ಯಾಂಡ್ ಮೇಡ್. ಅದು ನೀವು ಪಾಟ್ ಲೇಡಿ ನೋಡಿದ್ರಲ್ವಾ, ಅದೇ ಆರ್ಟಿಸ್ಟ್. ಓಕೆ ಅಲ್ವಾ? ತಗೊಳ್ಳಿ ಒಂದು ನೋಡಿ. 25 ಎಲ್ಲ ಕಡಿಮೆ ರೇಂಜ್ ಎಲ್ಲ ಇದೆ ಮಗ್ನೆ. ನಾವು ಹೊರಗಡೆ ಹೋಗಿ ಅಷ್ಟೊಂದೆಲ್ಲ ಕಾಸ್ಟ್ ಕೊಟ್ಟು you need to reduce minus 10% on top of it. ಅದು ನೀವು ಆಮೇಲೆ ರೆಡ್ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಒಂಟೆ, ಇದೆಲ್ಲ ಫುಲ್ ಟಾಯ್ಸ್. ರಾಜಸ್ಥಾನಿಂದ ತರಿಸಿದ್ದೀರಾ? ಒಂಟೆ ಎಲ್ಲ ರಾಜಸ್ಥಾನಿಂದ ತರಿಸಿರೋದಾ? ಇದೆಲ್ಲ ಏನ್ ಐಟಮ್ಸ್ ಇದು? ಇದು ಆಕ್ಸಿಡೈಸ್ ಸಿಲ್ವರ್ ಜ್ಯುವೆಲರಿ. 30 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದು 30 ರೂಪೀಸ್. 30 ಇದೆ, 50 ಇದೆ. ಎಲ್ಲಿ? ಅಯ್ಯೋ, ನಿಮ್ಮ ಕರ್ಕೊಂಡೋಗಿ ಅಂದ್ರೆ ಇದೆಲ್ಲ ಸೆಮಿ ಪ್ರಿಷಿಯಸ್ ಜ್ಯುವೆಲರಿ. ಓಕೆ, ಇದೆಲ್ಲ ವುಡನ್ ಹ್ಯಾಂಡ್ ಪೇಂಟೆಡ್. ವುಡನ್ ಹ್ಯಾಂಡ್ ಪೇಂಟೆಡ್. ನಾನು ಟೆರಕೋಟಾ ಅನ್ಕೊಂಡದು. ಇದು ವುಡ್ 50 ರೂಪೀಸ್. ಓಕೆ, ವುಡನ್ ದನು ಇಯರಿಂಗ್ಸ್ ಎಲ್ಲ ಸಿಗುತ್ತೆ ನೋಡಿ. ಇಯರಿಂಗ್ಸ್ ಎಲ್ಲ ಸಿಗುತ್ತೆ.
ಚಿಕ್ಕ ಪುಟಾಣಿ ಈ ಥರದ್ದೆಲ್ಲ ತುಂಬ ಜನಕ್ಕೆ ಇಷ್ಟ ಆಗುತ್ತಲ್ಲ ಇವಾಗಂತೂ. ಸೊ ಇದೆಲ್ಲ ಟೆರಕೋಟ ಐಟಮ್ಸ್. ಇದು ಕಂಪ್ಲೀಟ್ ಟೆರಕೋಟ ಇಲ್ಲಿಂದ. ನನ್ನ ಫ್ರೆಂಡ್ ಒಬ್ಳಿದಾಳೆ, ಅವಳು ಮಾಡ್ತಾಳೆ ಮತ್ತು ಯೂಸ್ ಮಾಡ್ತಾಳೆ, ಅವಳಿಗೆ ಯೂಸ್ ಆಗುತ್ತೆ. ಮಧು ವಿಡಿಯೋ ನೋಡಿದ್ಮೇಲೆ ಬಾಯಿಲಿಗೆ. ಚೆನ್ನಾಗಿದೆ, ನಿನಗೆ ಇಷ್ಟ ಆಗುವಂಥ ಗೂಬೆ ಎಲ್ಲ ಇದೆ, ಬಂದು ತಗೋ ಮಧು, ನನಗೂ ಒಂದೆರಡು ಕೊಡಿಸು. ಓಕೆ. ಇಲ್ಲೆಲ್ಲ ಬ್ರಾಸ್ ಐಟಮ್ ಎಲ್ಲ ಇದೆ ಅಮ್ಮ. ಸರ್ ಇದೇನು ಬ್ಯಾಗ್ಸ್ ಇದು? ಇದರಲ್ಲಿ ಗುಜರಾತ್ ಇಂದ ಇದು ಕಚ್ ಬ್ಯಾಗ್ಸ್ ಬರುತ್ತೆ ನೋಡಿ, ಕಚ್ ಬುಜ್ಜಿ ಅಂತ. ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ ಇದೆಲ್ಲ. ಓಕೆ. ಈ ತರ ಬ್ಯಾಗ್ಸ್. ಇದು ಕಂಪ್ಲೀಟ್ ಲೆದರ್ ಬ್ಯಾಗ್ಸ್ ಬರುತ್ತೆ. ಇದು ಶಾಂತಿನಿಕೇತನ್ ಲೆದರ್ ಅಂತ. ಮೊಬೈಲ್ ಎಲ್ಲ ಕ್ಯಾರಿ ಮಾಡೋಕೆ ಯೂಸ್ ಆಗುವಂತ ಬ್ಯಾಗ್ಸ್. ಇದು ಬೆಂಗಾಲಿಂದ ಬರುತ್ತೆ. ಏನ್ ಕಾಸ್ಟ್ ಅದು? ಇದು 1000 ಆಗುತ್ತೆ. ಪ್ಯೂರ್ ಲೆದರ್. ಪ್ಯೂರ್ ಲೆದರ್ 1000 ರೂಪೀಸ್ ಆಗುತ್ತೆ. ಪ್ಯೂರ್ ಲೆದರ್ 1000 ರೂಪೀಸ್ ಆಗುತ್ತೆ. ಕಲೆಕ್ಷನ್ಸ್ ಇದೆ ಅದರಲ್ಲಿ. ಇದೇನಂತ ಹೇಳಿದ್ರೆ ಕಚ್ ಬ್ಯಾಗ್ಸ್. ಇದು ಅದು ಕಚ್. ಕಚ್ ಕಚ್ಚೋದಲ್ಲ, ಕಚ್. ಸೊ ಏನೇನೋ ಹೇಳ್ಕೊಡ್ತಾವ್ರೆ. ಕಚ್ ಅಂಡ್ ಬುಜ್ಜಿ ಅಂತ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಜಾಸ್ತಿ ಇರುತ್ತೆ. ಓಕೆ ಓಕೆ. ಇದು ಒರಿಸ್ಸಾ ಇಂದ ಜೂಟ್ ಬರುತ್ತೆ. ಇದೆಲ್ಲ ನಾರ್ಮಲ್ ಆಗಿ ನೋಡ್ತಾ ಇರ್ತೀವಲ್ಲ ಜೂಟ್ ಬ್ಯಾಗ್ಸ್. ಇದು ರಾಟ್ ಐರನ್ ಐಟಮ್, ಜೋಧ್ಪುರ್ ಐಟಮ್. ಜೋಧ್ಪುರ್ ಐಟಮ್ ಐರನ್ ಇಂದ ಮಾಡಿರೋದು. ಈ ತರದೆಲ್ಲ ತುಂಬಾ ಮನೆಗಳಲ್ಲಿ ನೋಡ್ತೀವಲ್ಲ ಡೆಕೋರೇಟಿವ್. ಇದು ಜಾಸ್ತಿ ಇರುತ್ತೆ ಇದರಲ್ಲಿ. ಮತ್ತೆ ಕ್ಲಾಕ್ಸ್ ಅದೆಲ್ಲ ಬರುತ್ತೆ. ಹೌದು ಹೌದು. ಸದ್ಯಕ್ಕೆ ಇಡೋದಕ್ಕೆ ಜಾಗ ಇಲ್ಲ. ಇದು ಇದಕ್ಕೆ ಏನಂತಾರೆ? ಇದು ತಂಜಾವೂರ್ ಡಾಲ್ಸ್. ತಂಜಾವೂರ್ ಡಾಲ್ಸ್ ಪೇಪರ್ ಮ್ಯಾಶ್ ನಲ್ಲಿ ಬರುತ್ತೆ. ಪೇಪರ್ ಇಂದ ವರ್ಕ್ ಇದ್ ಮಾಡಿರೋದ ಇದು? ಪೇಪರ್ ಪಲ್ಪ್. ಪೇಪರ್ ಮೆಶ್ ಅಂತ ಇದೆ. ಅಲ್ಲಿರೋದೆಲ್ಲ ಪೇಪರ್ ಮೆಶ್, ಮೇಲಿರೋದೆಲ್ಲ. ಓಕೆ ಓಕೆ. ಇದೆಲ್ಲ ತಲಾಟ ಬೊಂಬೆ ಅಂತ ಹೇಳ್ತಾರೆ, ತಂಜಾವೂರ್. ತಲೆ ಆಡ್ಸೋ ಬೊಂಬೆ. 1000 ಆಗುತ್ತೆ ಸರ್. ಅದು ರಾಜ ಒಂದು ಸಿಂಗಲ್ ಪೀಸ್. ಓಕೆ. ಇದು ಗುಂಡಣ್ಣ. ಇದು ಇನ್ನು ಅದು ಬಂದಿಲ್ಲಮ್ಮ, ಇದು ಓಲ್ಡ್ ಇಟ್ಟಿದ್ವಿ, ಸ್ಟಾಕ್ ಇನ್ನು ಬರುತ್ತೆ. ಓಕೆ ಓಕೆ ಡನ್. ಇದು ವಾಸ್ ಎಲ್ಲ ಇದೇನು ಸಪರೇಟ್ ಇದೇನೋ ಟನ್ ಟನ್ ಸೌಂಡ್ ಬೇರೆ ತರ ಬರ್ತಿದೆ. ಏನ್ರದ್ದು ಇದು? ಟೆರಕೋಟ ಐಟಮ್ಸ್. ಟೆರಕೋಟ ಹ್ಯಾಂಡ್ ನಲ್ಲಿ ಮಾಡಿರೋದು ಈ ಡಿಸೈನ್ ಎಲ್ಲ. ಕಂಪ್ಲೀಟ್ ಹ್ಯಾಂಡ್ ನಲ್ಲಿ ಮಾಡ್ತಾರೋ ಡಿಸೈನ್. ಸೊ ಇದು 1250 ಆಗುತ್ತೆ. 1250 1250. ಬ್ರಾಸ್ ಐಟಮ್. ಇದೇನು ಇಷ್ಟು ವೆಯ್ಟ್ ಹೆವಿ ಇದೆ? ಇರುತ್ತಮ್ಮ. ಅದಕ್ಕಿಂತ ಹೆವಿ ಇರೋದು ಇಲ್ಲಿ ಇರುತ್ತೆ ನೋಡಿ. ಅದಕ್ಕಿಂತ ಹೆವಿ ಇದೆಯಾ? ಓ, ಏನು ಕಾಸ್ಟ್ ಆಗುತ್ತೆ ಸರ್ ಇದು? 5000 ಜೋಡಿ ಆಗುತ್ತೆ. 5000 ಜೋಡಿ ಅಂದ್ರೆ ತಗೋಬೋದಲ್ಲಮ್ಮ? ನೋಡಮ್ಮ, ಕೊಡಿಸ್ತಮ್ಮ. ಚಂದ ಇದೆಮ್ಮ ಆನೆ. ನಂಗೆ ಯಾವಾಗಲೂ ಆನೆ ಅಂತಿರ್ತೀಯಲ್ಲ, ನೋಡು ಒಂದೊಂದು ತೆಕ್ಕೊಡ್ಸು. ಇದೇನ ಮುಂದೆ ಇದೆ? ಇದು ಲಕ್ಷ್ಮಿ, ಗಣೇಶ, ಸರಸ್ವತಿ 3 ಸೆಟ್ ಫೋಟೋ ನೋಡ್ತೀವಲ್ವಾ ಯಾವಾಗ್ಲೂ, ಅದೇ ತರದಿದೆ ಒಂದು. ಈ ತರ ಕೃಷ್ಣ ಇದೆಲ್ಲ ಇರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ನವಿಲಿದೆ, ಅದಕ್ಕೆ ನನಗೆ ಗೊತ್ತಾಯ್ತು. ದೀಪಗಳೆಲ್ಲ ಏನ್ ಕಾಸ್ಟ್ ಇದು? 1200 ಜೋಡಿ ಬರುತ್ತೆ. ಜೋಡಿ 1200. 1200 ಅಲ್ಲ, ಇದು 700 ಜೋಡಿ ಬರುತ್ತೆ. 700. ಈ ದೀಪಾವಳಿ ಹಬ್ಬದ ಟೈಮಲ್ಲೆಲ್ಲ ಹುಡುಕಿ ಆನ್ಲೈನ್ ಅಲ್ಲೆಲ್ಲ ತರಿಸ್ಕೊಂತೀರಲ್ಲ ನೋಡಿ, ಅಂತವರಿಗೆ ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಡೈರೆಕ್ಟ್ ಆಗಿ ನೋಡಿ ಪ್ಯೂರ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ತಗೋಬಹುದು. ಅಲ್ಲಿ ಆನ್ಲೈನ್ ಅಲ್ಲಿ ಬಕ್ರ ಆಗೋದಕ್ಕಿಂತ ಆಫ್ಲೈನ್ ಅಲ್ಲಿ ಹಿಂಗ್ ಬಂದು ಹುಡ್ಕೊಂಡು ತಗೊಳ್ಬಹುದು. ಒಳ್ಳೆ ಕಡೆ ವಾಪಸ್ ಬಂದು ರಿಟರ್ನ್ ಕೇಳ್ಬೋದು ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ಅವ್ರನ್ನ. ಇದೆಲ್ಲ ಎಷ್ಟು ಚೆನ್ನಾಗಿದೆ ನೋಡ್ಮಾ. ಸ್ಟ್ಯಾಂಡೇ ಫುಲ್. ಇದಕ್ಕೆ ಜಾಸ್ತಿ ದುಡ್ಡು ಕೊಡ್ಬೇಕು ಅನ್ಸುತ್ತೆ. ಇದೆಷ್ಟು ಸರ್? 1200 ಜೋಡಿ ಬರುತ್ತೆ. 1200 ಜೋಡಿ. ಇದು ಇಟ್ಕೊಂಡು ಆಮೇಲೆ ನಾನೆಲ್ಲೋ ಬೀಳ್ಸಿ. ಇದು ನೋಡಿ, ಇದು 800 ಜೋಡಿ ಬರುತ್ತೆ. ಆಮೆ. ಕೆಳಗಡೆ ಆಮೆ ಇದೆ, ಮೇಲ್ಗಡೆ ದೀಪ. ಸೊ ಇದು ಎಷ್ಟಂದ್ರಿ? ಇದು 800 ಜೋಡಿ. 800ಗೆ ಜೋಡಿ ಅಂತೆ. ಸಖತ್ತಾಗಿದೆ. ನೀವು ರೆಗ್ಯುಲರ್ ಶಾಪ್ ಎಲ್ಲಿ ಹೇಳಿದ್ರಿ? ವಿದ್ಯಾರಣ್ಯಪುರ ಅಲ್ಲ? ಫೈನ್. ಹೇಳಿದ್ರಲ್ಲ ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ ಅಂತ. ಲಾಸ್ಟ್ ಬಟ್ ಒನ್ ಶಾಪ್ ಲೆಫ್ಟ್ ಸೈಡ್ ಇರುತ್ತೆ. ಶಾಪ್ ಹೆಸರೇನು? ಆರ್ಟ್ ಅಂಡ್ ಕ್ರಾಫ್ಟ್ ಏನಾ? ಇಲ್ಲ, ಶ್ರೀನಿಧಿ ಹ್ಯಾಂಡಿ ಕ್ರಿಯೇಷನ್ಸ್. ಓಕೆ, ಶ್ರೀನಿಧಿ. ಈಗ ನವರಾತ್ರಿ ಡಾಲ್ಸ್ ಅಂತ ಟೈಪ್ ಮಾಡಿದ್ರೆ ನಮ್ದು ಅಲ್ಲಿಂದ. ಓಕೆ ಫೈನ್. ಆಂಜನೇಯ ಬೇಕಾ? ಜ್ಯುವೆಲರಿ ಬಾಕ್ಸ್ಗಳು, ಟ್ರೇಸ್, ಪೆನ್ ಸ್ಟ್ಯಾಂಡ್ಸ್ ಬರುತ್ತೆ ಈ ತರ. ಓಕೆ. ಏನ್ ಐಟಮ್ಸ್ ಇದೆಲ್ಲ? ವುಡನ್ ಐಟಮ್ಸ್. ಇದರಲ್ಲಿ ಮಕ್ಕಳು ಪೇಂಟಿಂಗ್ ಮಾಡೋದಕ್ಕೆ ಈ ತರ. ಪೇಂಟಿಂಗ್ ಮಾಡಿ ಇಟ್ಕೊಳ್ಳೋದು. 2 ಮ್ಯಾಗ್ನೆಟ್ ಹಾಕೊಂಡು ಫ್ರಿಡ್ಜ್ ಮ್ಯಾಗ್ನೆಟ್ ಮಾಡ್ಕೋಬಹುದು. ನೈಸ್ ನೈಸ್. ಈ ತರ ಟ್ರೇಸ್ ಇರುತ್ತೆ ನೋಡಿ. ಓಕೆ.
ಇದೆಲ್ಲ ಒಂದೊಂದು 175 ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆಗುತ್ತೆ. ಜ್ಯುವೆಲರಿ ಬಾಕ್ಸ್ ಎಲ್ಲ 250 150 ಆ ರೇಂಜ್ ನಲ್ಲಿ ಬರುತ್ತೆ. ನನ್ನ ಗಂಡ ಏನು ಕೊಡ್ಸಿದ್ರು ತಗೋತೀನಿ, ಕೊಡಿಸ್ಬೇಕಷ್ಟೇ. ನಾನೇ ಕಾಸು ಕೊಡೋಕ್ಕೆ ನನಗೆ ಯಾಕೆ ಗಂಡ ಬೇಕಿತ್ತು? ಸ್ಟಾರ್ಟ್ ಆಗುತ್ತೆ. ಓಕೆ 150 rupees ಇಂದ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ಬಾಕ್ಸ್, ಈ ವಾಚ್ ಬಾಕ್ಸ್ಗಳು ಬರುತ್ತಲ್ಲ ಆ ತರ ಏನಾದ್ರು ಸ್ಟೋರ್ ಮಾಡ್ಕೋಬಹುದು. ಪೇಂಟಿಂಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಇಲ್ಲಿ ನೋಡಿ, ಈ ತರ ದೊಡ್ಡ ದೊಡ್ಡ ಬಾಕ್ಸ್ ಗಳಿದೆ. ಇದ್ರ ಮೇಲೆ ಒಂದು ಪೇಸ್ಟ್ ಮಾಡಿದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಹೌದು ಅಲ್ಲ, ಈ ತರ ಹಿಂಗ್ ಪೇಂಟ್ ಮಾಡಿ ನಮ್ಗೆ ಹೆಂಗ್ ಬೇಕು ಹಂಗ್ ಕಸ್ಟಮೈಸ್ ಮಾಡ್ಕೊಳಕ್ ಆಪ್ಷನ್ಸ್ ಇದೆ. ಪೇಂಟಿಂಗ್ ಎಲ್ಲ ನಾವೇ ಮಾಡಿ ಕೊಡ್ತೀವಿ ಬೇಕಂದ್ರೆ. ಓಕೆ ಫೈನ್. ಈ ತರ ಹಿಂಗೆ ದೊಡ್ಡ ದೊಡ್ಡ ಬಾಕ್ಸ್ ಗಳು ಇದೆ. ದೊಡ್ಡ ಬಾಕ್ಸ್ ಇರುತ್ತೆ 200 300 350 ಆ ತರ ಡಿಫರೆಂಟ್ ಕಾಸ್ಟ್ ಇದೆ. ಇದೇನಿದು ಪಾದಕ್ಕೆ ಎಲ್ಲ ಇಟ್ಟಿದ್ದೀರಾ? ಯಾರ್ದು ಕಾಲಿದು? ಇದು ನವರಾತ್ರಿ ಟೈಮ್ ನಲ್ಲಿ ಇದು ಪಾರ್ವತಿ ದೇವಿ ಪಾದ. ಪಾರ್ವತಿ ದೇವಿ ಪಾದ ನವರಾತ್ರಿ ಟೈಮಲ್ಲಿ ಇಡ್ತಾರ? ಗೊಂಬೆ ಕೂರ್ಸೋರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಬಹುಶಃ, ನಂಗೆ ಗೊತ್ತಿಲ್ಲ, ಸಾರಿ. ಹಾ, ಇದೆಲ್ಲ ಟೆರಕೋಟ್ ಐಟಮ್ಸ್, ಕ್ಯಾಂಡಲ್ ಹೋಲ್ಡರ್ಸ್ ಇದೆಲ್ಲ. ಓಕೆ 75 rupees ಇಂದ ಸ್ಟಾರ್ಟ್ ಆಗುತ್ತೆ ಕ್ಯಾಂಡಲ್. 75 rupees. 75 rupees. ಇದಾರು ತಗೊಳ್ಳೋಣ. ಇದರಲ್ಲಿ ಚಿಕ್ಕ ಕ್ಯಾಂಡಲ್ ಬರುತ್ತೆ ನೋಡಿ, ಟೀ ಲೈಟ್ ಕ್ಯಾಂಡಲ್. ಓಕೆ ಕ್ಯಾಂಡಲ್ ಇಟ್ಕೋಬಹುದು. ಇವೆಲ್ಲ ದೀಪಾವಳಿ ಟೈಮಲ್ಲಿ ಬಹಳ ಯೂಸ್ ಆಗುತ್ತೆ ಅನ್ಸುತ್ತೆ ಕಲೆಕ್ಷನ್ಸ್. ಯಾರನ್ನಾರು ಮನೆಗೆ ಕರೆದಿದ್ರೆ. ಅದೇನದು ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿದೆ, ಅದು ಕಲರ್ ಇದಮ್ಮ ಫ್ಲೇವರ್ ಮಣ್ಣಲ್ಲಿ ಮಾಡಿರೋದು. ಇದೆಲ್ಲ ಪೇಂಟ್ ಮಾಡಿರೋದಲ್ವಾ? ಹ್ಯಾಂಡ್ ಪೇಂಟ್ ಕಂಪ್ಲೀಟ್ ಸಕ್ಕತ್ತಾಗಿ ಮಾಡಿದಾರೆ ನೋಡಿ. ಅಲ್ಲಿ 3D ಪೇಂಟ್ ನೋಡ್ದಂಗೆ ಆಗ್ತಿದೆ, ತುಂಬಾ ನೀಟಾಗಿ ಮಾಡಿದ್ದಾರೆ. ಏನ್ ಕಾಸ್ಟ್ ಇದು? 600 ಇದು 450 ಬರುತ್ತೆ. ಹಾ, ಈ ಆರ್ಟ್ ಒಂಥರ ಇರುತ್ತೆ, ಇವ್ರದ್ದು ಇನ್ನೊಂದ್ ತರ ಇರುತ್ತೆ. ಹೌದು, ಡಿಫ್ರೆಂಟ್ ಆರ್ಟಿಸ್ಟ್ ಅಲ್ಲಿ ತುಂಬಾ ಇದೆ ಅದೇ ತರದ್ದು. ಅದು ತಗೊಂಡೋಗಿ ಏನ್ ಮಾಡಕ್ಕೆ? ಇದೆಲ್ಲ ಓವನ್ ಸೇಫ್ಟಿ ಕಪ್. ಓವನ್ ಸೇಫ್ಟಿ, ಓವನ್ ಅಲ್ಲಿ ಯೂಸ್ ಮಾಡ್ಬೋದಾ? ಏನು ಆಗಲ್ಲ. ಅದೇನದು ಪ್ಲಾಸ್ಟಿಕ್ ಮಾರ್ಕೊಂಡ್ ಬರ್ತಾರಲ್ಲ ರೋಡ್ ಅಲ್ಲಿ, ಅವ್ರ ಹಿಂಗೆ ಕುಟ್ಟಿ ಹೊಡೆದೋಗಲ್ಲ ಅಂತ ತೋರಿಸೋದು. ಫೈರಿಂಗ್ ಮಾಡಿರೋದು ಎಲೆಕ್ಟ್ರಿಕ್ ಫರ್ನೆಸ್. 1000 degrees. ಅದಕ್ಕೆ ನೀವು ಕಲ್ಲು ತರ ಇರುತ್ತೆ. ಹಾ, ಏನಾದ್ರೂ ಏನು ಆಗಲ್ಲ. ಡೈರೆಕ್ಟ್ ಆಗಿ ಒಲೆ ಮೇಲೆ ಇಟ್ಟು ಏನೋ ಕಾಯಿಸ್ತೀವಿ ಅಂದ್ರೆ ಅವಾಗ ಏನಾದ್ರು ಇದಾಗುತ್ತಾ? ಡ್ಯಾಮೇಜ್ ಆಗಲ್ಲ. ಯಾಕಂದ್ರೆ ಈಗ ರೀಸೆಂಟ್ ಒಂದಷ್ಟು ವಿಡಿಯೋಗಳು ನೋಡಿದೀನಿ ನಾನು. ಈ ಮಣ್ಣಿಂದ ಮಡಿಕೆಗಳೆಲ್ಲ ತಗೊಂಡೋಗ್ತಾರಲ್ಲ ಹೊರಗಡೆಯಿಂದ, ತಗೊಂಡೋಗಿ ಸ್ಟವ್ ಮೇಲೆ ಇಟ್ಟು ಅಡಿಗೆ ಮಾಡಕ್ಕೆ ಏನಾದ್ರು ಹೋಗುವಾಗ ಬ್ಲಾಸ್ಟ್ ಆಗಿರುತ್ತೆ. ಹೌದು, ಹೊಡೆದೋಗುತ್ತೆ. 400 degrees ಇಂದ 500 degrees ಒಳಗಡೆ ಇದ್ರೆ ಅದು ಹೋಗ್ಬಿಡತ್ತೆ. ಓಕೆ, ಇದು 1000 degrees ಮೇಲೆ ಫೈರಿಂಗ್ ಆಗಿರುತ್ತೆ. ಹಾ, ಸೊ ಅದಕ್ಕೆ ಸ್ಟ್ರಾಂಗ್ ಆಗಿರುತ್ತೆ. ಏನ್ ಸೂಪರ್ ಆಗಿದೆ ನೋಡಿ. ಇದು ಒಳಗಡೆ ನೋಡಿ ಫುಲ್ ಗ್ಲಾಸಿ ಸೆರಾಮಿಕ್ ತರ ಫೀಲ್ ಆಗ್ತಾ ಇದೆ. ಆರ್ಗಾನಿಕ್ ಗ್ಲೇಸ್ ಬರುತ್ತೆ. ಓಕೆ ಓಕೆ, ಈ ತರ ಗ್ಲೇಸ್ ಐಟಮ್. ಎಷ್ಟು ಸರ್ ಇದೆಲ್ಲ ಕಪ್ಸ್? ಇದು 80 rupees ಇಂದ ಸ್ಟಾರ್ಟ್ ಆಗುತ್ತೆ. ಚಿನ್ನಮ್ಮ ಎಲ್ಲ ಬರೀ ನೋಡ್ಕೊಂಡು ಹೋಗೋದಲ್ಲಮ್ಮ, ತೆಕ್ಕೊಡಮ್ಮ. ನಾನ್ ಕೊಡಿಸ್ಬೇಕಾ, ನೀವು ಕೊಡಿಸ್ಬೇಕಾ? ಇದೆಷ್ಟು ಸರ್? ಇದೆಲ್ಲ 80 rupees ಇಂದ ಸ್ಟಾರ್ಟ್. ಫೈನ್. ಇದೆಲ್ಲ ಟೀ ಜಾರ್ಸ್, ಇದೆಲ್ಲ ಡೆಕೋರೇಟಿವ್ ಐಟಮ್ ಇಲ್ಲ ಯೂಸೇಬಲ್? ಸರ್ವಿಂಗ್ ಐಟಮ್. ಯೂಸ್ ಮಾಡಬಹುದು. ಇದು ಅಲ್ಯೂಮಿನಿಯಂ. ಓಕೆ ಓಕೆ, ನಾನು ಹೊರಗಡೆ ನೋಡ್ಬಿಟ್ಟಿದ್ದನ್ನ. ಯು ಕ್ಯಾನಾಟ್ ಕೀಪ್ ಇಟ್ ಆನ್ ದ ಸ್ಟವ್, ಬಟ್ ಓಕೆ, ಫೈನ್. ಸರ್ವಿಂಗ್ ಮಾಡ್ಕೋಬಹುದು. ಹಾ, ಸರ್ವಿಂಗ್ ಗೆ ಯೂಸ್ ಆಗುವಂತದ್ದು. ಮತ್ತೆ ಆಚೆ ನೋಡಿದ್ವಲ್ವಾ ನಾವು, ಪಾಟ್ ಆ ತರದೆಲ್ಲ ಇದೆ. ಐ ಮೀನ್ ಇಲ್ಲಿ ಓಪನ್ ಆಗಿದೆ. ಇದು ಪೆನ್ ಸ್ಟ್ಯಾಂಡ್ ತರ ಯೂಸ್ ಮಾಡ್ಕೋಬಹುದು. ಓಕೆ, ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡ್ರೆ ಫೋರ್ಕ್ ಅಂಡ್ ಸ್ಪೂನ್ಸ್ ಇಟ್ಕೋಬಹುದು. ಓಕೆ, ಔಟ್ಡೋರ್ ನಲ್ಲಿ ಇಂಡೋರ್ ಪ್ಲಾಂಟ್ಸ್ ಎಲ್ಲ ಹಾಕೋಬಹುದು. ಹಾ, ಇಲ್ಲಿ ನಮ್ಮ ಕೃಷ್ಣಂದು ಜೋಕಾಲಿ. ಇದು ಎಂ ಸೀಲ್ ವರ್ಕ್. ಇದು ವುಡ್. ಹಾ, ಇದು ಪೂರ್ತಿ ಎಂ ಸೀಲ್ ಅಲ್ಲಿ ಮಾಡಿರೋದು. ಇದು ಕೃಷ್ಣನು ಎಂ ಸೀಲ್. ಈ ತರ ಇದರಲ್ಲಿ ಕೃಷ್ಣ ಬರುತ್ತೆ, ಗಣೇಶ ಬರುತ್ತೆ. ಎಷ್ಟಿದು? ರಾಧಾಕೃಷ್ಣ 750. ರಾಧಾಕೃಷ್ಣ ಇರುತ್ತೆ ಆ ಸೈಡ್. ಅದು ನೋಡಿ ಅಲ್ವಾ, ಅಲ್ಲಿ ರಾಧಾಕೃಷ್ಣ ಇದೆ ನೋಡಿ. ಎಲ್ಲ ಕೈಯಿಂದ ಮನೆ ದೇವರೇ ಇದೆ. ಓ, ವಿತ್ ವಾಸ್. ಫ್ಲೇವರ್ ವಾಸ್ ತರಾನು ಯೂಸ್ ಮಾಡ್ಬೋದು. ಹಾ, ನೋಡಿ ಜೋಕಾಲಿ ಹಾಸ್ಕೊಂಡು ಇದ್ದಾರ ತಗೊಂಡ್ ಹೋಗೋಣ. ಮನೇಲಿ ಇಡಕ್ ಜಾಗನೇ ಇಲ್ದಂಗ ಆಗಿದೆ, ಎಲ್ಲ ಹಿಂಗೆ ತಗೊಂಡೋಗಿ. ಅದೇನ್ ಗ್ಲಾಸ್ ಅದು? ಹೊರಗಡೆ ಮಾತ್ರ ಪೇಂಟ್ ಮಾಡಿರೋದ? ಹಾ, ಇದು ಸೇಮ್ ನಾರ್ಮಲ್ ಗ್ಲಾಸ್, ಸ್ಟೀಲ್ ಗ್ಲಾಸ್. ಈಗ ಔಟ್ ಸೈಡ್ ಪೇಂಟಿಂಗ್ ಮಾಡ್ತಾರೆ, ಇನ್ಸೈಡ್ ಸ್ಟೀಲ್. ಓಕೆ, ಇನ್ಸೈಡ್ ಸ್ಟೀಲ್ ಇದೆ, ಹೊರಗಡೆ ಮಾತ್ರ ಪೇಂಟಿಂಗ್. ಇದು ಎಲ್ಲ ಸ್ಟ್ಯಾಂಡ್ ಎಲ್ಲ ಇದು ಪೆನ್ ಸ್ಟ್ಯಾಂಡ್ ಕಮ್ ವಿಸಿಟಿಂಗ್ ಕಾರ್ಡ್ ಹೋಲ್ಡರ್. ವಿಸಿಟಿಂಗ್ ಕಾರ್ಡ್ ಹೋಲ್ಡರ್. ಫೈನ್. ಹಾ, ಇಲ್ಲಿ ಪೆನ್ ಇಟ್ಕೊಂತಾರೆ. ಇಲ್ಲಿ ದೋಣಿ ಮೇಲೆ ಯಾರನ್ನು ಕರ್ಕೊಂಡು ಹೋಗ್ತಾ ಇರೋದು? ಕೃಷ್ಣ, ರಾಧಾಕೃಷ್ಣ. ಓಕೆ, ಇವರು ಒಂಥರ ಡಿಫರೆಂಟ್ ಆರ್ಟಿಸ್ಟ್. ಇವರೆಲ್ಲ ಫಸ್ಟ್ ಇವ್ರದ್ದು ಆರ್ಟ್ ವರ್ಕ್ ಒಂದ್ ಸೆಕೆಂಡ್ ತೋರಿಸ್ತೀನಿ ನೋಡಿ. ಓಕೆ, ಫಸ್ಟ್ ಎಲ್ಲ ಪೇಂಟ್ ಹಾಕ್ಬಿಡ್ತಾರೆ ಇದ್ರ ಮೇಲೆ, ಫುಲ್ ಡಿಫರೆಂಟ್ ಕಲರ್ಸ್. ಆಮೇಲೆ ಹೇರ್ ಡ್ರೈಯರ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ತಾರೆ. ನೋಬಡಿ ನೋಸ್ ಹೌ ಇಟ್ ವಿಲ್ ಮಿಕ್ಸ್. ಅದೆಲ್ಲ ಮಿಕ್ಸಿಂಗ್ ಆಗಿ ಚೆನ್ನಾಗಿ ಬಂತು ಬ್ಯಾಕ್ ಗ್ರೌಂಡ್ ಅಂತ ಅವ್ರಿಗೆ ಅನ್ಕೊಂಡಂಗ ಬಂದಾದ್ಮೇಲೆ ಆಮೇಲೆ ಅವರು ಸ್ಕೆಚಿಂಗ್ ಮಾಡ್ಕೊಂಡು ಎಲ್ಲಿ ಕೃಷ್ಣ ಬರಬೇಕು, ಎಲ್ಲಿ ರಾಧಾ ಬರಬೇಕು, ಮತ್ತೆ ಇದು ಹೆಂಗಿರಬೇಕಂತ ಇದೆಲ್ಲ ಎಂಸಿಲ್ ನಲ್ಲಿ ಮಾಡ್ತಾರೆ.
ಓಕೆ, ಇದೆಲ್ಲ ಏನ್ ಕಾಸ್ಟ್ ಆಗುತ್ತೆ? ಇದು 15 ಇಂಚ್ 1500 ಆಗುತ್ತೆ. 12 ಇಂಚ್ 1000 ಇಂಚಸ್ ಮೇಲೆ ಡಿಪೆಂಡ್. ಓಕೆ ಫೈನ್. ಅಪ್ ಟು 36 ಇಂಚ್ ಬರುತ್ತೆ, 3 ಅಡಿ ತನಕ ಬರುತ್ತೆ. ಅಲ್ಲೈತೆ ದೊಡ್ಡದಿದೆಯಲ್ಲ ಆ ತರದ. ಹಾ, ಆ ತರ ಬರುತ್ತೆ. ಓಕೆ ಓಕೆ. ಅದು 24 ಇಂಚ್ 2500 ಬರುತ್ತೆ. ಓಕೆ, ಇದು ಅದು 2 ಅಷ್ಟೇ ಸರ್. 24 ಇಂಚ್ 2 ಅಡಿ. ಓಕೆ ಓಕೆ. ಆ ತರ ಡಿಫ್ರೆಂಟ್ ಇರುತ್ತೆ. ಇವ್ರದ್ದು ಒಂಥರ ಡಿಫ್ರೆಂಟ್ ಆಗಿ ಒಬ್ಬೊಬ್ರು ಒಂದೊಂದು ಏನೇನೋ ಕಲ್ತಿರ್ತಾರಲ್ಲ. ಇಲ್ಲಿ ಇದೇನ್ ಐಟಮ್ ಇದು? ಫ್ಯಾಮಿಲಿ ಮಾರ್ಬಲ್ ಪೌಡರ್. ಮಾರ್ಬಲ್ ಪೌಡರ್ ಇದೆಲ್ಲ ಮಾರ್ಬಲ್ ಪೌಡರ್, ಮಾರ್ಬಲ್ ಡಸ್ಟ್ ಐಟಮ್ ಇದೆಲ್ಲ ಇಲ್ಲಿ. ಮಾರ್ಬಲ್ ಡಸ್ಟ್ ಐಟಮ್. ಹಾ, ಕಂಪ್ಲೀಟ್. ಇದೆಲ್ಲ ರೆಗ್ಯುಲರ್ ಆಗಿ ನೋಡ್ತೀವಲ್ಲ ಗಣೇಶ, ಆ ತರದ್ದೇ. ಬುದ್ಧ ಮಾತ್ರ ನಿಂತ್ಕೊಂಡವ್ರೆ. ಇದು ಅಣ್ಣ ಡಿಫ್ರೆಂಟ್ ಆಗಿರುತ್ತೆ ಸ್ಟ್ಯಾಂಡಿಂಗ್. ಇಲ್ಲಿ ನೋಡಿ, ಇದು ಇದೆಲ್ಲ ಹ್ಯಾಂಗಿಂಗ್ಸ್ ಅಲ್ಲ, ವಿಂಡ್ ಚೈಮ್ಸ್. ಓಕೆ. ಎಲ್ಲಿ ಗಾಳಿ ಬರ್ತಾ ಇರುತ್ತೆ ಜಾಸ್ತಿ ಅಲ್ಲಿ ಹಾಕೋತಾರ ನೋಡಿ, ಸೌಂಡ್ ಬರ್ಲಿ ಅಂತ, ಮನೆಗೆ ಚಂದ ಕೇಳಿಸುತ್ತೆ ಮನೆಗೆ. ಮೈಲ್ಡ್ ಆಗಿ ಸೌಂಡ್ ಬರುತ್ತೆ, ಹೆವಿ ಆಗಿ ಬರಲ್ಲ, ಲೈಟ್ ಆಗಿ ಬರ್ತಾ ಇರುತ್ತೆ. ನಾವ್ ಹಿಂಗ್ ಚಾಕ್ಸಿದ್ರೆ ಮಾತ್ರ ಬರ್ತಲ್ಲ. ಹಾ, ಇಲ್ಲಿ ಮೈಲ್ಡ್ ಆಗಿ ಬರ್ತಾ ಇರುತ್ತೆ. ಹಾ ಹಾ. ಇದು ಒಂಥರ ಮಾಡೆಲ್. ಇದೆಲ್ಲ ಕ್ಲೇ ಐಟಮ್ಸ್? ಇಲ್ಲ, ವುಡನ್ ಐಟಮ್. ವುಡನ್ ಐಟಮ್. ಓಕೆ. ಇದು ಇವ್ರದ್ದು ನೋಡಿದೀವಿ ನಾವು. ಇಲ್ಲ, ಇದು ನೇಪಾಲ್ ಐಟಮ್. ಹಾ, ನೇಪಾಲ್ ಐಟಮ್. ನೇಪಾಲ್. ಇದು ನೋಡಿ, ಇದು ಸೈಡ್ ಹ್ಯಾಂಗಿಂಗ್ಸ್ ಬರುತ್ತೆ, ಜೋಡಿ ತರ ಬರುತ್ತೆ. ಇದು ತುಂಬಾ ವೆಯ್ಟ್ ಇದೆ, ಸೌಂಡ್ ಜಾಸ್ತಿ. ಇದು 200 ಬರುತ್ತೆ ಸರ್ ಜೋಡಿ. ಇದು 200. 1.25 ಅಡಿ ಇರುತ್ತೆ. 1.25 ಅಡಿ. ಇದು 200 ಆಗುತ್ತೆ. ಕಡಿಮೆನೆ ಇದೆ. ಇದೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ಹ್ಯಾಂಡ್ ಮೇಡ್ ಬರುತ್ತೆ. ಇದೆಲ್ಲ ಫಸ್ಟ್ ಎಲ್ಲ ಮಣ್ಣು. ಪಂಚಮುಖಿ ಗಣೇಶ ಎಲ್ಲ ಇದೆ. ಹಾ, ಮಣ್ಣಿಂದ ಮೇಲ್ಗಡೆ ಇರೋದು. ಹಾ, ಮೇಲ್ಗಡೆ ಇರೋದೆಲ್ಲ ಮಣ್ಣು ಐಟಮ್. ಕೆಳಗಡೆ ಇರೋದೆಲ್ಲ ಇದೆಲ್ಲ ಕಸ್ಟಮೈಸ್ ಮಾಡ್ತೀವಿ. ಇದು ಶ್ರೀರಂಗಪಟ್ಟಣ ಐಟಮ್. ಅದು ನಾವು ಕಸ್ಟಮೈಸ್ ಮಾಡಿ ಈ ತರ ಮಾಡ್ತೀವಿ, ರೌಂಡ್. ಓಕೆ. ಇದೆಲ್ಲ ನಾವು ಹ್ಯಾಂಡ್ ಮೇಡ್ ಮಾಡ್ತೀವಿ. ಎಷ್ಟು ಇದು ಕಾಸ್ಟ್ ಎಲ್ಲ? 75 rupees. ಇದು 75 rupees. ಇದು ಮೇಲ್ಗಡೆ ಟೆರಕೋಟ್ ಐಟಮ್ಸ್ ಎಲ್ಲ ಇದು 100 ಆಗುತ್ತೆ. ಇದೆಲ್ಲ 75 ಬರುತ್ತೆ. ಇದು ಮತ್ತೆ 100 ಆಗುತ್ತೆ. ಆತರ 75 ತೆಕ್ಕೊಡ್ಲಿ ಅಂತಾನೆ ಕಡಿಮೆ. ಬೆಡ್ ಲ್ಯಾಂಪ್ಸ್ ಇವಾಗ ನಮ್ಗೆ ಆನ್ಲೈನ್ ಅಲ್ಲಿ ಕಲರ್ಫುಲ್ ಏನೇನೋ ಕಾಣಿಸುತ್ತೆ, ಸ್ಟ್ಯಾಂಡಿಗಳೆಲ್ಲ ಕಾಣಿಸುತ್ತೆ, ತಗೋಬೇಕು ಅನ್ಕೋತೀವಲ್ವಾ. ಆದ್ರೆ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದು ಈ ತರದ್ದು. ಕಂಪ್ಲೀಟ್ ಆಗಿ ಹ್ಯಾಂಡ್ ಪೇಂಟ್ ಮಾಡ್ತಾರೆ. ಇದೆಲ್ಲ ಪೆನ್ ಪೇಂಟಿಂಗ್ ಅಂತ ಹೇಳ್ತಾರೆ. ಇದು ತಬಲಾ. ಹಾ, ತಬಲಾ ಸೂಪರ್ ಕಾಣುತ್ತೆ ಅನ್ನೋದಲ್ಲ, ತಗೋಬೇಕು. ಇದೆಲ್ಲ ಕಾಸ್ಟ್ ಏನ್ ಸರ್? 1000 rupees. 1000 rupees. ಫೈನ್. ಮೇಲ್ಗಡೆ ಇರೋದೆಲ್ಲ ಏನ್ರಲ್ಲಿ ಮಾಡಿರೋ? ಇದೆಲ್ಲ ನವರಾತ್ರಿ ಐಟಮ್. ಹಾ ಹಾ. ಇದೆಲ್ಲ ನಮ್ಮ ಹತ್ರ ರಾಮಾಯಣ, ಮಹಾಭಾರತ, ಭಾಗವತ ಆತರ ಡಿಫ್ರೆಂಟ್ ಇರುತ್ತೆ. ಅಂದ್ರೆ ನವರಾತ್ರಿ ಟೈಮಲ್ಲಿ ಕೇಳ್ತಾರೆ ಈ ತರದ್ ಬೇಕು, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವು ಕಾನ್ಸೆಪ್ಟ್ ಜಾಸ್ತಿ ಮಾಡ್ತೀವಿ. ಹಾ, ಓಕೆ. ಇಲ್ಲಿ ಇದೆಲ್ಲ ಪೇಪರ್ ಮ್ಯಾಶ್ ಐಟಮ್. ಓಕೆ. ಎಲ್ಲಾ ತರದ ದೇವರುಗಳನ್ನ ಕೂಡ ಇಲ್ಲಿ ಕರ್ಕೊಂಡ್ ಕೂರಿಸ್ಕೊಂಡಿದ್ದಾರೆ. ಈ ತರ 2 ಅಡಿ ಸಿಗತ್ತೆ, 3 ಅಡಿ ಸಿಗತ್ತೆ, 4 ಅಡಿ ಸಿಗತ್ತೆ ಗಣೇಶನಲ್ಲಿ. ಇದೆಲ್ಲ ಪೇಪರ್ ಮ್ಯಾಶ್ ಪರ್ಮನೆಂಟ್ ಗಣೇಶಸ್ ಇದೆಲ್ಲ. ಇದು ಹೊಸ ಕಾನ್ಸೆಪ್ಟ್ ಮಾಡಿದ್ವಿ. ದಿಸ್ ಇಸ್ ಗ್ರಂಥಿಗೆ ಅಂಗಡಿ. ಈ ತರ ಡಿಫ್ರೆಂಟ್ ಇರತ್ತಮ್ಮ. ಈಗ ಸ್ಟಾರ್ಟ್ ನವರಾತ್ರಿ ಟೈಮ್ ಅಲ್ಲಿ ಖುಷಿಯಿಂದ ತಗೊಂತಾರಲ್ಲ. ಇದೆಷ್ಟಿದು ಗಂಟೆಗಳು, ಇದೆಲ್ಲ ಬೆಲ್ಸ್ ಇರುತ್ತೆ, ಶಂಕುಚಕ್ರ ದೀಪ ಇರುತ್ತೆ. ಓಕೆ. ಈ ತರ ಡಿಫ್ರೆಂಟ್ ಬ್ರಾಸ್ ಐಟಮ್ ಇದೆಲ್ಲ. ಬ್ರಾಸ್ ಐಟಮ್. ಏನ್ ಕಾಸ್ಟ್ ಸರ್ ಇದೆಲ್ಲ? ದೊಡ್ಡದಿದೆ. ಬೆಲ್ಸ್ 1050 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಸಿಂಗಲ್ 1000 to 1050, 1800, 2800. ಆ ತರ ಡಿಫ್ರೆಂಟ್ ಆಗಿ ಬರುತ್ತೆ. ಇದೇನಿದು? ದಶಾವತಾರ ಕಂಪ್ಲೀಟ್ ಇಲ್ಲಿದೆ ನೋಡಿ. ಪೇಪರ್ ಮ್ಯಾಶ್. ಇದೆಲ್ಲ ಪೇಪರ್ ಮ್ಯಾಶ್ ಅಂತೆ. ಪೇಪರ್ನ ಯೂಸ್ ಮಾಡಿರೋದು. ಪೇಪರ್ ಪಲ್ಪ್ ಅಂತ ಬರುತ್ತೆ. ಸಖತ್ತಾಗಿದೆ. ಇದೆಲ್ಲ ಹ್ಯಾಂಡ್ ಪೇಂಟಿಂಗ್ಸ್ ಬರುತ್ತೆ. ಇದೆಲ್ಲ ಓಕೆ. ಪೇಂಟಿಂಗ್ಸ್ ಮಾಡಿ ಮಾರ್ತೀರಾ? ನೈಸ್ ಅಲ್ಲ. ಇದೇನಿದು? ಓಲೆಗಳು. ಇಯರ್ ರಿಂಗ್ಸ್. ನೋಡಿ. ಅಯ್ಯೋ, ಏನಾಗಲ್ಲ. ಇಯರ್ ರಿಂಗ್ಸ್ ಇಲ್ಲೇ ಮಾಡೋದು, ವಿದ್ಯಾರಣ್ಯಪುರನಲ್ಲಿ ರೆಡಿ ಆಗುತ್ತೆ. ಮತ್ತೆ ಮೋಲ್ಡ್ಸ್ ಇರುತ್ತೆ, ಇಲ್ಲೇ ರೆಡಿ ಆಗುತ್ತೆ ಹ್ಯಾಂಡ್ ಪೇಂಟ್. ಇದು ಲಕ್ಷ್ಮೀ ಹಯಗ್ರೀವ, ಲಕ್ಷ್ಮೀ ವರಾಹ, ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನರಸಿಂಹ, ಒಂದೊಂದು ಅವತಾರಗಳು. ಹಾ, ಆದ್ರೆ ಲಕ್ಷ್ಮಿ ಮಾತ್ರ ಹಂಗೆ ಇದೆ ಸೇಮ್. ಸೀರೆ ಕಲರ್ ಮಾತ್ರ ಚೇಂಜ್ ಮಾಡ್ಬಿಟ್ಟವ್ರೆ. ಇವ್ರದ್ದು ಫಿನಿಶಿಂಗ್, ಈ ಆರ್ಟಿಸ್ಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಕಣ್ಣೆಲ್ಲ ಫುಲ್ ರಿಯಲ್ ಆಗಿ ರಿಯಲ್ ಅಂತ ಫೀಲ್ ಆಗುತ್ತೆ. ಅಯೋಧ್ಯೆ ರಾಮ ಇದ್ದಾರೆ. ಓ, ಬಾಲರಾಮ. ಅಯೋಧ್ಯೆಯ ಬಾಲರಾಮ. ಅಲ್ಲಿ ನೋಡೋಕೆ ಹೋಗೋಕೆ ಆಗದೆ ಇರೋರು ಇಲ್ಲೊಂದ್ಸತಿ ಬಂದು ನೋಡ್ಕೊಳ್ಳಿ. ಇಲ್ಲ ತಗೊಂಡೇ ಹೋಗ್ಬೇಕು ಅನ್ನೋರು ತಗೊಂಡು ಹೋಗಿ.
ಇದು ಪೂರ್ತಿ ನವರಾತ್ರಿ ಐಟಮ್. ಹಾ, ಇಲ್ಲಿ ಇರೋದೆಲ್ಲ ಅಲ್ಲಿಂದನೂ ಆಲ್ಮೋಸ್ಟ್ ಎಲ್ಲ ನವರಾತ್ರಿ ಐಟಮ್ಸ್ ಎಲ್ಲ. ನವರಾತ್ರಿ ಈ ರೋಲ್ ಪೂರ್ತಿ ಇರೋದೆಲ್ಲ ಅದೇ. ಇದೇನ್ ಹ್ಯಾಂಗಿಂಗ್ಸ್ ಇದು? ವುಡನ್ನ? ಇದು ವುಡನ್ ಹ್ಯಾಂಗಿಂಗ್. ಇದು ಬ್ಯಾಂಗಿಲ್ ತರ ಬರುತ್ತೆ. ಹಾ, ಇದು ರೊಟೇಟ್ ಆಗುತ್ತೆ. ರೊಟೇಟ್ ಓಕೆ ಓಕೆ ಓಕೆ. ಅದು ಸ್ಟ್ರೈಟ್ ನಾರ್ಮಲ್ ಆಗಿರುತ್ತೆ. ಇದು ಹಾ, ಇದು ಓಪನ್ ಏರಿಯಾಗ ತುಂಬಾ ದೊಡ್ಡದಿದೆ ಇದು. ತುಂಬಾ ದೊಡ್ಡದು, ಅಪ್ ಟು 7 feet ಬರುತ್ತೆ. ಓ, ನಮ್ಗಿಂತ ಹೈಟ್ ಇದೆ, ಬೇಡ ಹಂಗಿದ್ರೆ ನಮ್ಗೆ. ಸರ್, ನೀವೇ ಹೇಳಿದ್ರಿ ವಿದ್ಯಾರಣ್ಯಪುರಂ ಅಲ್ಲಿ ಪರ್ಮನೆಂಟ್ ಶಾಪ್ ಇದೆ, ಇಲ್ಲಿ ಸೇಲ್ ಮತ್ತೆ ಎಕ್ಸಿಬಿಷನ್ ತರ ಮಾಡ್ತಾ ಇದೀವಿ ಅಂತ ಹೇಳಿ. ಅಕಸ್ಮಾತ್ ಯಾರಾದ್ರೂ ಆನ್ಲೈನ್ ಅಲ್ಲಿ ನಿಮ್ಗೆ ಕೇಳಿದ್ರೆ ಇಂಥದ್ದೇನೋ ಬೇಕು ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಆನ್ಲೈನ್ ಫೆಸಿಲಿಟಿ ಇದೆಯಾ? ಆನ್ಲೈನ್ ಇವಾಗ ಮಾಡ್ತಾ ಇಲ್ಲಮ್ಮ, ಇದಕ್ ಮುಂಚೆ ಮಾಡ್ತಾ ಇದೀವಿ. ಮೊನ್ನೆ ಐಟಮ್ ಅಲ್ವಾ, ಅವ್ರು ಬಂದು ನೋಡ್ಕೊಂಡ್ರೇನೆ ವಾಸಿ ಅಂತ. ಅಂದ್ರೆ ಕೆಲವೊಂದ್ಸತಿ ಡ್ಯಾಮೇಜ್ ಆಗಿರುತ್ತೆ, ಏನೋ ಡ್ಯಾಮೇಜ್ ಅಂತಿಲ್ಲ, ಅವ್ರು ಟಚ್ ಮಾಡಿ ನೋಡ್ಕೊಂಡ್ರೆ ಆ ಫೀಲ್ ಬರುತ್ತೆ. ಈಗ ಒಂದೇ ಐಟಮ್ 10 ಐಟಮ್ ಇರಬಹುದು ಒಂದೇ ಮಾಡಲ್, ಅದು ಕಣ್ಣು ಏನ್ ತೀರಿದೆ ಅದೆಲ್ಲ ಅವ್ರು ನೋಡ್ಕೊಂಡ್ರೆ ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅವ್ರು ಬಂದು ಡೈರೆಕ್ಟ್ ಆಗಿ ತಗೊಂಡು ಹೋದ್ರೆ ಅಂತ ಹೇಳಿ. ಓಕೆ, ಪರ್ಮನೆಂಟ್ ಆಗಿ ಅಲ್ಲಂತೂ ಇದ್ದೇ ಇರುತ್ತೆ. ಒಂದ್ ವೇಳೆ ನಿಮ್ಗೆ ಏನಾದ್ರು ಅಲ್ಲಿಗೆ ಹೋಗಕ್ಕಾಗಲ್ಲ, ಇಲ್ಲಿ ನಿಯರ್ ಬೈ ಇದೀನಿ ಅಂತ ಹೇಳಿದ್ರೆ ಇನ್ನು 26th ವರೆಗೂ ಕೂಡ ಇಲ್ಲಿ ಓಪನ್ ಇರುತ್ತೆ. ಹಂಗಾಗಿ ಯಾವಾಗ ಆಗತ್ತೆ ಅವಾಗ ಬಂದ್ ಹೋಗಿ. ಇಲ್ಲ ಅಂತ ಹೇಳಿದ್ರು ನಾನು ಡಿಸ್ಪ್ಲೇ ನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಐ ಮೀನ್ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಶಾಪಿಗೆ ಹೋಗಿ ವಿಸಿಟ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದ ಐಟಮ್ಸ್ ತಗೋಬಹುದು. ನವರಾತ್ರಿಯಲ್ಲಿ ಗೊಂಬೆಗಳನ್ನ ಕೂರಿಸ್ತೀವಿ ಅಂತ ಹೇಳಿ ಯಾರೆಲ್ಲ ಪ್ಲಾನ್ ಮಾಡ್ಕೊಳ್ತಿರ್ತೀರಿ, ಪ್ರತಿ ವರ್ಷ ಕೂರಿಸುವಂತಹ ಅಭ್ಯಾಸ ಇರುತ್ತೆ, ಸೊ ಅಂತವ್ರಿಗಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನವರಾತ್ರಿಗೆ ಕೂರಿಸುವಂತಹ ಎಲ್ಲಾ ರೀತಿಯ ಗೊಂಬೆಗಳು ಸಿಗತ್ತೆ. ಜೊತೆಗೆ ನೀವೇನೋ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ಕಸ್ಟಮೈಸ್ ಕೂಡ ಮಾಡಿ ಗೊಂಬೆಗಳನ್ನ ಮಾಡಿಕೊಡ್ತಾರೆ. ಇಲ್ಲಿ ಇರೋದೇ ನಿಮ್ಗೆ ಸಾಕಷ್ಟು ಅನ್ಸುತ್ತೆ, ಇದೇ ಸಾಕಪ್ಪ ಅಂತ. ಅದ್ರ ಮೇಲೂ ನಿಮ್ಗೆ ಏನೋ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಜೊತೆ ಕ್ಲೇ ಐಟಮ್ಸ್ ಮಾತ್ರ ಅಲ್ಲ, ನಿಮ್ಗೆ ರೆಸಿನ್ ಐಟಮ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಪೇಪರ್ ಮ್ಯಾಶ್ ಆಗಿರಬಹುದು, ಬ್ರಾಸ್ ಐಟಮ್ಸ್ ಆಗಿರಬಹುದು, ಈ ತರ ಸಾಕಷ್ಟು ವೆರೈಟೀಸ್ ಇದೆ. ವುಡನ್ ಐಟಮ್ಸ್ ಸಿಗತ್ತೆ, ವಾಲ್ ಹ್ಯಾಂಗಿಂಗ್ ಸಿಗತ್ತೆ. ನಿಮ್ಗೆ ಮನೆಯಲ್ಲಿ ಡೆಕೋರೇಟ್ ಮಾಡಕ್ಕೆ ಅಂತ ಹೇಳಿ ಏನೆಲ್ಲ ಯೂಸ್ ಮಾಡ್ತಿರೋ ಅಥವಾ ಆರ್ಟಿಸ್ಟಿಕ್ ಮೈಂಡ್ ಇರುತ್ತೆ, ನಿಮ್ ತಲೆಯಲ್ಲಿ ಒಂದು ಹೊಳಿತಿರುತ್ತಲ್ವಾ, ನಾವು ಈ ರೀತಿ ಆರ್ಟನ್ನ ಮನೇಲಿ ಏನೋ ಇಟ್ಕೋಬೇಕು ಅಂತ, ಅಂತವ್ರಿಗೆ ಖುಷಿ ಆಗುವಂತಹ ಜಾಗ ಇದು. ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳಿ ನಾನು ಕೂಡ ತುಂಬಾ 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 ರೆಕಮೆಂಡ್ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.